अस्मद्गुरुभ्यो नमः। अस्मत्परम गुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यस्तद्गुरुभ्यश्च नमो वागमदीमहे वणीमहे च तत्राद्यो दम्पती जगदाम्पति स्वशीशभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकृते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ति यस्यद्गरुडवक्त्राद्याः पारिशुद्ध्याः परिशतं विघ्नन्ति सततं विश्वक्सेनं नमाश्रये। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। व्यासं वसिष्ठनप्तारं शक्ते पौत्रमगल्मषं पराशरात्मजं वन्दे शुकतातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं तो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं। कृष्णाय राघवेन्द्राय ज्ञानमुद्राय विनयनाथाय मुनीशाय नमो वेदान्तवेदिने नमोस्तुते व्यासविशालबुद्धे कुल्लारविन्दाय कृतनेत्राय येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणचरा जयद्रथजरा गान्धारनीलोत्पल शल्यग्राहवती कृपेण वहिनी कर्णेन वेलाकुल अश्वत्थाम विकर्णघोरमकरा दुर्योधनावर्तिनी सोत्तीर्णाः खलु पाण्डवैरणनदी कैवर्तके केशवे धर्मे च अर्थे च कामे च मोक्षे च भरतर्षभ यदि हस्ति तदन्यत्र यन्ने हस्ति न तत्क्वचित् महत्त्वे च गुरुत्वे च ध्रियमाणं यतोऽधिकं महत्त्वात् भारवत्वात् च महाभारतमुच्यते। अष्टमैषी समेता श्रीकृष्णाय परब्रह्मणे नमः। अथ श्रीमन्महाभारते शान्तिपर्वे राजधर्मपर्वे एकचत्वारिंशोऽध्यायः 41ನೇ ಅಧ್ಯಾಯ ಮುಗಿಯಿತು ನಿನ್ನೆ. 42ನೇ ಅಧ್ಯಾಯ द्विचत्वारिंशदध्यायः ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಯುಧಿಷ್ಠಿರನು ಶತನಾಮಗಳಿಂದ ಕೃಷ್ಣನನ್ನು ಸ್ತುತಿಸಿದ್ದು ಅಷ್ಟೋತ್ತರ ನಾಮಾವಳಿ. ಧರ್ಮರಾಜನಿಂದ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ದು ಅವನಿದ್ದಾಗಲೇನೆ. ಹೀಗೆ ಧರ್ಮರಾಜನು ರಾಜ್ಯಾಭಿಷಿಕ್ತನಾದ ಮೇಲೆ ಪುಂಡರೀಕಾಕ್ಷನಾದ ಕೃಷ್ಣನಿಗೆ ಬಂದು ಶ್ರದ್ಧಾಂಜಲಿಯಾಗಿ ನಿಂತು ಹೀಗೆಂದು ಹೇಳ್ತಾನೆ, ಹೇ ಕೃಷ್ಣ, ನಿನ್ನ ಅನುಗ್ರಹದಿಂದ, ನಿನ್ನ ನೀತಿ ಬಲದಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಬುದ್ಧಿ ಚಾತುರ್ಯದಿಂದ, ಪರಾಕ್ರಮದಿಂದಲೂ ನಮಗೆ ಪಿತೃ ಪರಂಪರೆಯಾಗಿ ಬಂದ ರಾಜ್ಯ ತಿರುಗಿ ಕೈ ಸೇರುವಂತಾಯ್ತು. ಹೇ ಪುಂಡರೀಕಾಕ್ಷ, ನಿನಗೆ ಬಾರಿ ಬಾರಿಗೂ ವಂದನೆ. ದೇವ, ಶುದ್ಧ ಮನಸ್ಕರಾದ ಬ್ರಾಹ್ಮಣರು ನಿನ್ನೊಬ್ಬನನ್ನೇ ಪುರುಷ ಎಂದು, ಸಾತ್ವತರಿಗೆಲ್ಲ ಭಕ್ತರಿಗೆ ಪತಿ ಎಂದು ಇನ್ನೂ ಅನೇಕ ನಾಮಗಳಿಂದ ನಿನ್ನನ್ನು ಸ್ತುತಿಸುತ್ತಾರೆ. ಹೇ ಲೋಕಕರ್ತ, ನಿನಗೆ ನಮಸ್ಕಾರ. ಹೇ ವಿಶ್ವಾತ್ಮ, ವಿಶ್ವಸಂಭವ, ವಿಷ್ಣು, ಜಿಷ್ಣು, ಹರಿ, ಶ್ರೀಕೃಷ್ಣ, ವೈಕುಂಠ, ಪುರುಷೋತ್ತಮ, ನಿನಗೆ ನಮಸ್ಕಾರ. ಪುರಾಣ ಪುರುಷನ ನೀನು ಅದಿತಿ ದೇವಿ ಒಬ್ಬಳಲ್ಲಿಯೇ 7 ಗರ್ಭಗತನಾಗಿ ಬೇರೆ ಬೇರೆ 7 ರೂಪಗಳಿಂದ ಅವತರಿಸಿದೆ. ಅದಿತಿಯಲ್ಲಿ ವಿಷ್ಣು ವಾಮನ ಎಂಬುದಾಗಿ 2 ಅವತರಿಸಿದ್ದು, ಆಮೇಲೆ ಅದಿತಿ ರೂಪಾಂತರಗಳಿಂದ ಪೃಷ್ಣಿ ಮೊದಲಾದವರ ಗರ್ಭದಲ್ಲಿ ಕ್ರಮವಾಗಿ ಕೃಷ್ಣಗರ್ಭ, ಪರಶುರಾಮ, ದಶರಥ ರಾಮ, ಬಲರಾಮ 5 ವಿಧವಾಗಿ ಅವತರಿಸಿದ್ದು. ಹೀಗೆ 7 ಅವತಾರಗಳು. ಪೃಷ್ಣಿ ಸುತಪ, ಕಶ್ಯಪ, ಅದಿತಿ, ವಸುದೇವ, ದೇವಕಿ ಎಲ್ಲ ಅದಿತಿಯ ಬೇರೆ ಬೇರೆ ರೂಪಗಳು ಒಂದೊಂದೊಂದೊಂದು ಕಾಲಕ್ಕೆ. ನಿನ್ನನ್ನೇ ಕೃಷ್ಣಗರ್ಭ ಎಂದು ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸುಗಳೆಂಬ 3 ಜಂಟಿ ಗುಣಗಳನ್ನು ಉಳ್ಳವನೆಂದು ಜ್ಞಾನಿಗಳು ಹೇಳ್ತಾರೆ. ಗುರುವಾಯೂರು ಕೃಷ್ಣನ ಬಗ್ಗೆ ಹಿನ್ನೆಲೆ ಹೇಳ್ತಾ ಇದ್ದೆ. ಕೃಷ್ಣ ಇದಕ್ಕೆ ನಿರ್ಯಾಣ ಅಂದ್ರೆ
ಶರೀರವನ್ನು ಬಿಡಬೇಕಾದ್ರೆ ಉದ್ದವನು ಹೇಳದಂತೆ, ನಾನು ಅರ್ಚಿಸುತ್ತಿದ್ದಂತ ಮೂರ್ತಿ ದ್ವಾರಕೆನಲ್ಲಿದೆ, ಸಮುದ್ರ ಅದನ್ನ ಆವರಿಸ್ಬಿಡುತ್ತೆ, ಅಲ್ಲಿರೋರ್ನೆಲ್ಲ ಜಾಗ ಬಿಟ್ಟು ಕಡೆ ಬರೋಕ್ ಹೇಳು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳಿ. ಸರಿ, ಯಾದವರು ಇವರೆಲ್ಲ ಬಂದ್ರು. ಇದಾದ್ಮೇಲೆ ಒಬ್ರಿಗೊಬ್ರು ಹೊಡೆದಾಡಿದ್ರು, ಸತ್ರು. ಅವರ ಪತ್ನಿಯರೆಲ್ಲಾರ್ನೂ ಅರ್ಜುನ ಆಮೇಲೆ ಕರ್ಕೊಂಡು ಹೋಗೋದು ಮಾಡ್ತಾನೆ. ಈ ಉದ್ಧವ ದ್ವಾರಕೆಗೆ ಅಲ್ಲಿ ಬರೋ ಹೊತ್ತಿಗೆ ಅದು ನೀರಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ ವಿಗ್ರಹ. ಅದಕ್ಕೆ ಅವನು ಬೃಹಸ್ಪತಿಯ ಶಿಷ್ಯ, ಅವನು ಪ್ರಾರ್ಥನೆ ಮಾಡ್ತಾನೆ. ದೇವಗುರು ಬೃಹಸ್ಪತಿ, ವಾಯು ಇಬ್ರು ಬರ್ತಾನೆ. ಬಂದು ಅವರು ವರುಣನನ್ನ ಕೇಳಿದ್ದಾರೆ. ವರುಣ ಸಮುದ್ರದಿಂದ ಆ ವಿಗ್ರಹವನ್ನು ತಂದು ಎತ್ತಿಗ್ರ ಕೊಡ್ತಾನೆ. ಆ ವಿಗ್ರಹ ಯಾವುದು ಅಂದ್ರೆ ಈ ವೃಷ್ಣಿ ಸುತಪ ಇವರಿಬ್ರು ಕೂಡ ಕೃತಯುಗದ ಆರಂಭದಲ್ಲಿ 10,000 ವರ್ಷ ಇವರು ತಪಸ್ಸು ಮಾಡಿದಾಗ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾಗಿ ಅವರಿಗೆ ಒಂದು ಮೂರ್ತಿಯನ್ನು ಕೊಟ್ಟ. ಅಂದವಾದ ಚಿಕ್ಕ ಮೂರ್ತಿಗಳು. ಅದನ್ನ ನೀವು ಕುಳಿತು ಉಪಾಸನೆ ಮಾಡ್ತಾ ಇರಿ, ನಿಮ್ಗೆ ಪುತ್ರೋತ್ಸವ ಇದು ಆಗತ್ತೆ ಅಂತ ಅಂದ್ಬಿಟ್ಟು ಹೇಳಿ ಮಾಡಿದ್ದು. ಆಮೇಲೆ ಇವರು ತಪಸ್ಸೆಲ್ಲ ಮಾಡಿದ್ರು, ಸಾಕ್ಷಾತ್ ಆಗಿ ಭಗವಂತನೇ ಪ್ರತ್ಯಕ್ಷವಾದ. ಏನ್ ಬೇಕು ನಿಮ್ಗೆ ಅಂದ. ಅವನನ್ನ ಕಂಡ ಆನಂದದಲ್ಲಿ ಕೃಷ್ಣಿ ಗರ್ಭ, ಅವನ ಕೃಷ್ಣಿ ಏನ್ ಮಾಡ್ತಾಳೆ, ನನ್ಗೆ ನಿನ್ನಂತ ಮಗ ಬೇಕು 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 ಅಂತ 3 ಸಲ ಕೇಳ್ತಾಳೆ. ಭಗವಂತ, ನನ್ನಂತವನನ್ನು ಬೇರೆ ಎಲ್ಲಿ ತಗೊಂಡ್ಬರ್ಲಿ, ನಾನೇ ನಿನ್ನ ಮಗನಾಗಿ ಹುಡ್ತೀನಿ ಅಂತ ಹೇಳಿ ಸುತಪ ಅನ್ನುವ ಪ್ರಜಾಪತಿಯನ್ನ ಸ್ವಯಂಭೂ ಮನ್ವಂತರ ಆ ಪೃಷ್ಣಿ ಅವರಿಬ್ಬರ ಮಗನಾಗಿ ಪೃಷ್ಣಿ ಗರ್ಭ ಅಂತ ಹುಟ್ಟಿದಾನೆ. ಸೊ ಸುತಪ, ಪೃಷ್ಣಿ ಮತ್ತು ಪೃಷ್ಣಿ ಗರ್ಭ 3 ಜನನು ಆ ವಿಗ್ರಹವನ್ನು ಆರಾಧನೆ ಮಾಡ್ತಾ ಇರ್ತಾರೆ ಅವನ ಕಾಲದಲ್ಲಿ. ಆಮೇಲೆ ಕಶ್ಯಪ ಅದಿತಿಯರಾಗಿ ಈ ಸುತಪ ಮತ್ತೆ ಇವರಿದ್ದೇನೆ ಮತ್ತೆ ಹುಟ್ಟಿದಾಗ 2ನೇ ಬಾರಿ ಅದಿತಿಯ ಮಕ್ಕಳೆಲ್ಲ ದೇವತೆಗಳು. ಇಂದ್ರನು ಕೂಡ ಅಷ್ಟೇ. ಅದಕ್ಕೆ ಇಂದ್ರನ ತಮ್ಮ ಇವನು, ಯಾರು, ವಾಮನ. ಅದಿತಿ ಕಶ್ಯಪರ ಮಗನಾಗಿ ವಾಮನನಾಗಿ ಬಂದು ಅವನು ತ್ರಿವಿಕ್ರಮನಾಗಿ ಬೆಳೆದು ಇದೆಲ್ಲ ಮಾಡಿದ್ದಾಯ್ತಲ್ಲ. ಈ ವಾಮನ ಅದಿತಿ ಕಶ್ಯಪರು ಕೂಡ ಅದೇ ವಿಗ್ರಹವನ್ನು ಪೂಜೆ ಮಾಡ್ತಾ ಇದ್ರು ಮುಂದೆ ನೆಕ್ಸ್ಟ್ ದ್ವಾಪರ ಯುಗದಲ್ಲಿ ಕೃಷ್ಣ ಇವನು ಬರ್ಬೇಕಾದ್ರೆ ಆ ದೇವಕಿ ವಸುದೇವ್ರೆ ಇವರು ಹಿಂದಿನವರು, ಕೃಷ್ಣಿಗ ಇವರೇನ. ಇದಕ್ಕೆಲ್ಲ ಆಧಾರ ಏನು ಅಂದ್ರೆ ಕೃಷ್ಣ ಜನ್ಮದ ಇದು ಭಾಗವತದ ದಶಮ ಸ್ಕಂದ 3ನೇ ಅಧ್ಯಾಯದಲ್ಲಿ ನೋಡಿದ್ರೆ ಸಿಗುತ್ತೆ. ಅವರೇನೆ ವಸುದೇವ ದೇವಕಿಯರಾಗಿ ಹುಟ್ಟಿದ್ದು. 3ನೇ ಬಾರಿ ಭಗವಂತ ಅವರ ಮಗನಾಗಿ ಜನಿಸಿ ಹೇಳ್ತಾನೆ, ಇದನ್ನು ನೀವು ಬಹಳ ಮೊದಲು ಪ್ರತಿಯುಗದಲ್ಲಿ ಆರಂಭ ಮಾಡಿದ್ವಿ, 10,000 ವರ್ಷ ತಪಸ್ಸು ಮಾಡಿದ್ವಿ, ನನ್ನಂತ ಮಗ ಬೇಕು ಅಂತ ಹೇಳಿದ್ರಿ, ಹಾಗಾಗಿ ನಾನೇ ನಿಮ್ಮ ಮಗನಾಗಿ ಹುಡ್ತೀನಿ ಅಂತ ಹೇಳಿ ಮೊದಲು ಅಲ್ಲಿ ಕೃಷ್ಣ ಗರ್ಭನಾಗಿ, 2ನೇ ಸಲಿ ವಾಮನನಾಗಿ, ಇಂದ್ರನಿಗೆ ತಮ್ಮ ಅಂತಾಗಿ, 3ನೇದಾಗಿ ಈಗ ನಾನು ಬಂದು ನಿಮ್ಮ ಈ ಪ್ರಾರ್ಥನೆಯನ್ನು ಪೂರೈಸಿಗೊಳಿಸಿದ್ದೇನೆ ಅಂತ. ಹಾಗೆ ವಸುದೇವ ದೇವಕಿ ಕೃಷ್ಣನು ಕೂಡ ಇದೇ ವಿಗ್ರಹ, ಮೊದಲು ಅವರು ಬ್ರಹ್ಮ ಕೊಟ್ಟಿದ್ದ ವಿಗ್ರಹ ಐತಲ್ಲ ಅದನ್ನೇ ಪೂಜೆ ಮಾಡ್ತಾ ಇದ್ವಿ. ಹಾಗಾಗಿ ಭಗವಂತನ 3 ಅವತಾರಗಳಲ್ಲಿ ಪೂಜಿಸಲ್ಪಟ್ಟಂತಹ ಸ್ವತಃ ಆಯಾಯ ಅವತಾರಗಳಲ್ಲಿ ಅವರೇ ಪೂಜೆ ಮಾಡಿದಂತಹ ವಿಗ್ರಹ ಅದು. ಸರಿ, ಇದನ್ನ ಸಮುದ್ರದಿಂದ ಮೇಲಕ್ಕೆ ತೆಗೆದು ಈ ಗುರು ಬೃಹಸ್ಪತಿ ಮತ್ತೆ ವಾಯು ಇವರಿಬ್ರು ಅದನ್ನ ತಗೊಂಡು ಬರ್ತಾ ಇದ್ವಿ. ಕಾಶ್ಮೀರದಲ್ಲಿ ದ್ವಾರಕೆಯಿಂದ ತಗೊಂಡು ಬರ್ಬೇಕಾಗಿತ್ತು. ಆಗ ಈ ಉಮಾಮಹೇಶ್ವರರು ಈಗಿರುವಂತ ಗುರುವಾಯೂರಿದ್ದಲ್ಲ ಆ ಜಾಗದಲ್ಲಿ ಅವರಲ್ಲಿ ಸ್ವಾಗತಂ ಅಂತ ಅವ್ರನ್ನ ಕರೆದ್ರು. ಬನ್ನಿ ಬನ್ನಿ ಅಂತ ಈ ಗುರುವಾಯು ಇಬ್ರು ಅಲ್ಲಿ ಬಂದ್ರು. ಆ ಸಂದರ್ಭ ಸರಿಯಾಗಿ ಭಗವಂತನು ಹೇಳಿದ, ಈ ಸ್ಥಳ ಬಹಳ ಪ್ರಶಸ್ತವಾಗಿದೆ, ನನ್ನನ್ನು ಇಲ್ಲೇ ಪ್ರತಿಷ್ಠೆ ಮಾಡಿ ಅಂತ ಅಂದ್ಬಿಟ್ಟು ಕೇರಳದ ಒಂದು ಜಾಗ ಅದು, ಅಲ್ಲಿಗೆ. ಸರಿ, ಅಲ್ಲಿ ಭಗವಂತನನ್ನ ಈ ಗುರು ಮತ್ತೆ ವಾಯು ಇಬ್ರು ಕೂಡ ಪ್ರತಿಷ್ಠೆ ಮಾಡಿದ್ರು. ಭಗವಂತ ಅವ್ರ ಜೊತೆ ಮಾತಾಡ್ತಾ ಇದಕ್ಕೆ ಊರ್ಗೆ ಏನ್ ಹೆಸರಿಡ್ಬೇಕು ಅಂತಂದಾಗ, ನೀವಿಬ್ರು ಎಲ್ಲ ಪ್ರಯತ್ನ ಮಾಡಿ ತಗೊಂಡು ಬಂದ್ರಿ ಅಲ್ಲಿಂದ ಎಲ್ಲ, ಅದರಿಂದ ನಿಮ್ಮಿಂದ ಇಬ್ಬರ ಹೆಸರಿನಲ್ಲೇ ಇರ್ಲಿ ಅಂತ ಇದು ಗುರುವಾಯು, 2 ಸೇರಿಸಿ ಗುರುವಾಯೂರ್ ಅಂತ ಅಂದ್ಬಿಟ್ಟು ಅದನ್ನ ಮಾಡಿದ್ರು.
ಮತ್ತೆ ನನಗೆ ಇಲ್ಲಿ ನೀವಿಬ್ಬರೇ ಒಂದು ಮಾಡಿದ್ರಿಂದ ಗುರುವಾಯೂರಪ್ಪ ಅಂತಾನೆ ನನಗೆ ಮುಂದೆ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ಕೃಷ್ಣನಿಂದ ಕೃಷ್ಣಗರ್ಭನಿಂದ ವಾಮನನಿಂದ ಆರ್ಚಿಸಲ್ಪಟ್ಟಂತ ಮೂರ್ತಿ ಅದು ಗುರುವಾಯೂರಿನಲ್ಲಿರೋದು. ಅಲ್ಲಿ ಏನೇನು ಬೈಕೆಗಳು ಇದೆಲ್ಲ ಬಹಳ ವಿಶೇಷ ಆಗಿ ಹೇಳ್ತಾರೆ. ತುಲಾಭಾರ ಕೊಡುವಂತಹದ್ದು. ಸುಮ್ಮನೆ ಒಂದು ಚಿಕ್ಕದಾಗಿ ಮುಗಿಸ್ತೀನಿ, ಮುಂದೆ ನಮ್ಮ ಕತೆ ಹೋಗೋಣ. ಅಲ್ಲೋ ತಮಿಳ್ನಾಡಿನಲ್ಲೋ ಕೊಯಮತ್ತೂರಿನಲ್ಲಿ ಅಂತ ಕಾಣಿಸುತ್ತೆ, ಅಲ್ಲೊಬ್ಬ ಭಿಕ್ಷುಕ ನನಗೇನಾದ್ರೂ ಕೋಟಿ ಹಣ ಸಿಕ್ಕಿದ್ರೆ ನಿನ್ಗೆ ನೀರಿನಲ್ಲಿ ನಿನ್ ತುಲಾಭಾರ ಮಾಡ್ತೀನಿ ಅಂತ ಅವನು ಹರಕೆಯನ್ನು ಮಾಡ್ಕೊಂಡಿದ್ನಂತೆ. ಅವನು ಯಾವ್ದೋ ಒಂದು ಲಾಟರಿ ಟಬಲ್ ತೆಗೆದಿದ್ದ, ಅದ್ರಲ್ಲಿ ಬಂದ್ಬಿಡ್ತು ಅವನು 1 ಕೋಟಿ ಅಧಿಪತಿ ಆದ. ಸರಿ, ಭಕ್ತಿಯಿಂದ ಹೋಗಿ ಗುರುವಾಯೂರ್ಗೆ ಹೆಂಡತಿ ಮಕ್ಕಳ ಜೊತೆನಲ್ಲಿ ತಾನು ಒಂದ್ ಕಡೆ ತಟ್ಟೆನ ಕೂತ್ಕೊಂಡ. ಏನ್ ಇಷ್ಟೆಲ್ಲ ಕೋಟಿ ನಾನು ಸಂಪಾದನೆ ಮಾಡ್ಬಿಟ್ಟು ಈಗ ನೀರನ್ನಿಟ್ರೆ ಎಲ್ರ ಮುಂದೆ ಅಂತೀರಿ ಅವಮಾನ ಆಗತ್ತೆ ಅಂತ ಹೇಳಿ ಅದು ಬೇಡ ಅಂತ ಹೇಳಿ ಕಲ್ಲು ಸಕ್ಕರೆಯನ್ನ ಇವನ ತೂಕದಷ್ಟು ಅಂತ ಇಟ್ಟು, ಏನು 1 ಚೀಲ 2 ಚೀಲ 3 ಚೀಲ ಹಾಕ್ತಾ ಇದ್ದಾರೆ. ಈ ತಟ್ಟೆ ಹೇಳ್ತಾನೆ ಇಲ್ಲ ಮೇಲಕ್ಕೆ. ಆಗ ಅಲ್ಲಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ನಮ್ಮದೇವ್ರು ಕೇಳಿದ್ರು, ಏನ್ ನೀವು ಹರಿಸ್ಕೊಂಡಿದ್ರಿ ಅಂತ. ನಾನು ಕೋಟಿ ಹಣ ಬಂದ್ರೆ ನೀರನ್ನ ನಿನಗೆ, ನನ್ನ ತೂಕದಷ್ಟು ನೀರನ್ನ ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಮತ್ತೆ ನೀವೇನ್ ಹರಿಸ್ಕೊಂಡಿದ್ರು ಅದನ್ನೇ ಕೊಡಿ ಅಂತ. ಆಮೇಲೆ ಅವರು ನೀರನ್ನು ಇಟ್ಟಾಗ ತಕ್ಕಡಿ 2 ಸಮಾನವಾಯ್ತು ಅಂತ. ಹೀಗೆ ಬೇಕಾದಷ್ಟು ಉಲ್ಲೇಖಗಳು, ಕಥೆಗಳು ಇದೆಲ್ಲ ಬರುವಂತ ಗುರುವಾಯೂರು ಪತಿಗೆ. ಗುರುವಾಯೂರು ಅವನು ಪುರಾಣಗಳ ಉಲ್ಲೇಖಗಳು ಮತ್ತೆ ಭಗವಂತನೇ ನೇರವಾಗಿ ಈ ತರ ಎಲ್ಲ ಹೇಳಿ ಮಾಡಿದಂತ ಇದು ಬೇಕಾದಷ್ಟು ಬರುತ್ತೆ. ಎಲ್ಲ ಏನು ಅಂದ್ರೆ ನಂಬಿಕೆ, ಭಗವಂತ ಇದ್ದಾನೆ ಅನ್ನೋದನ್ನ ನಂಬಬೇಕು, ಅವುಗಳನ್ನ ಮಾಡುವಂಥದ್ದು. ಇದೆಲ್ಲ ಏನೋ ಯಾವುದೋ ಕಾಲದಲ್ಲಿ ಆಗಿದ್ದು ಇದೆಲ್ಲ ಸಾಧ್ಯವೇ ಅನ್ನೋ ಇದು ಬರಬಾರ್ದು ಅಷ್ಟೇ. ಸರಿ, ಇನ್ನು ಮುಂದೆ ಹೋಗೋಣ. 7 ರೂಪಗಳು 7 ಅವತಾರಗಳು ಎಲ್ಲ ಆಯ್ತು. ನಿನ್ನನ್ನೇ ಪೃಷ್ಟಿಗರ್ಭ ಎಂದು ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸುಗಳೆಂಬ 3 ಜಂಟಿ ಗುಣಗಳು ಷಾಡ್ಗುಣ್ಯ ಪರಿಪೂರ್ಣ ಅಂತ ಭಗವಂತನಿಗೆ. ಹಾಗಂತ ಜ್ಞಾನಿಗಳು ಹೇಳ್ತಾರೆ, ನೀನು ಶುಚಿಶ್ರವಾಹ ಅಂತಂದ್ರೆ ನಮ್ಮ ಪ್ರಾರ್ಥನೆಯೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ತಾನೆ. ಋಷಿಕೇಶ, ನಮ್ಮ ಇಂದ್ರಿಯಗಳ ಮೇಲೆ ಜಯವನ್ನು ಸಾಧಿಸ್ಬೇಕು, ಕಂಟ್ರೋಲಿಂಗ್ ದಿ ಸೆನ್ಸಸ್ ಅಂದ್ರೆ ಈ ಋಷಿಕೇಶನನ್ನ ನೆನೆಸ್ಕೊಳ್ಬೇಕು. ಧೃತಾರ್ಚಿ ಎಂದು, ಹಂಸ ಎಂದು, ತ್ರಿಚಕ್ಷು ಎಂದು, ಶಂಭುವೆಂದು, ವಿಭುವೆಂದು, ದಾಮೋದರನೆಂದು ಕೀರ್ತಿಸಲ್ಪಡ್ತಾ ಇದ್ದೇನೆ. ನೀನು ವರಾಹನು, ಅಗ್ನಿ, ಬೃಹದ್ಭಾನು, ತಾರ್ಕ್ಷ್ಯ, ಅನೀಕಸಾಹ, ತೇಜಸ್ಸನ್ನ ಅಡಗಿರತಕ್ಕಂಥ ಇದು ಮಾಡುವಂತಹದ್ದು. ಶತ್ರು ಸೈನ್ಯಗಳನ್ನ ಸಹಿಸತಕ್ಕವನು. ಅನೀಕಸಾಹ ಪುರುಷ. ಶಿಪಿವಿಷ್ಟ ಅಂದ್ರೆ ತೇಜಸ್ಸಿನಲ್ಲಿ ಅಡಗಿರ್ತಕ್ಕವನು. ಪ್ರತಿಯೊಬ್ಬರಲ್ಲಿ ಈಗ ಅಗ್ನಿಯಲ್ಲಿ, ಸೂರ್ಯನಲ್ಲಿ ತೇಜಸ್ಸದ ಸವಿತ ಮಂಡಲ ಮಧ್ಯವರ್ತಿ, ಆ ತೇಜಸ್ಸು ಅವನಿಂದನೇ ಉಂಟಾಗಿದ್ದು ಅಂತ ಹಾಗೆ. ಉರುಕ್ರಮನು, ವರಿಷ್ಠ, ಉಗ್ರಸೇನಾನಿ, ಸತ್ಯನು, ವಾಜಸನೇಯ ಅನ್ನೋ ಬದಿದ್ದರಿಂದ ಸೂರ್ಯ. ಗುಹನು, ಅಚ್ಯುತನು, ಶತ್ರು ನಿಗ್ರಹಕ, ಸಂಸ್ಕೃತನು, ವಿಕೃತಿ, ವೃಷನು, ಕೃಷ್ಣಧರ್ಮ, ಆದ್ಯ, ವೃಷಧ್ವಜ, ವೃಷಾಕಪಿ, ಸಿಂಧು, ವಿಧೂರ್ಮಿ, ತ್ರಿಕಕುದ್, ವಿಧಾಮ, ತ್ರಿವೃತ್, ಅಚ್ಯುತ, ಸಮ್ರಾಟ್, ವಿರಾಟ್, ಸ್ವರಾಟ್, ಸ್ವಾರಾಟ್, ಭೂತಮಯ, ಭವನ, ವಿಭು, ಭೂ, ಅತಿಭೂ, ಕೃಷ್ಣ, ಕೃಷ್ಣವರ್ತ್ಮ ಎಂಬ ನಾಮಗಳಿಂದ ಕರೆಯಲ್ಪಡ್ತಿಲ್ಲ. ಮತ್ತು ನೀನು ಸ್ವಿಷ್ಟಕೃತ್, ಅಗ್ನಿಯಲ್ಲಿ ನಾವು ಇದು ಮಾಡಿದ್ವಿ, ಯದ್ವಾ ನೂನಂ ಯದ್ ಅತಿರಿಕ್ತಂ, ಅದನ್ನೆಲ್ಲ ಸರಿಯಾಗಿ ಯಾವ್ದು ಹೆಚ್ಚಿಗೆ ಆಗಿದ್ರೆ ಅಥವಾ ಯಾವ್ದಾರು ಬಿಟ್ಟಿದ್ರೆ ಎಲ್ಲವನ್ನು ಸೇರಿಸಿಕೊಡೋಕೆ ಸ್ವಿಷ್ಟಕೃತ್ ಹೋಮ ಅಂತಿದೆ. ಆ ಸ್ವಿಷ್ಟಕೃತ್ ಅಂತಂದ್ರೆ ಯಾರು ಅಂದ್ರೆ ಭಗವಂತನೇನೆ.
ವಿಷಜಾವರ್ತ, ಕಪಿಲ, ವಾಮನ, ಯಜ್ಞ, ಧ್ರುವ, ಪತಂಗ, ಜಯತ್ಸೇನ, ಶಿಖಂಡಿ ಎಂಬ ನಾಮಗಳಿಂದಲೂ ನೀನು ಕೀರ್ತಿಸಲ್ಪಡ್ತೀಯ. ನೀನು ನಹುಷ, ದಿವಿಸ್ಪೃಕ್, ಪುನರ್ವಸು, ಸುಭಬ್ರು, ರುಕ್ಮಯಜ್ಞ, ಸುಷೇಣ, ದುಂದುಭಿ, ಗಭಸ್ತಿನೇನಿ, ಶ್ರೀಪದ್ಮ, ಪುಷ್ಕರ, ಸುಷ್ಮಧಾರಣ, ರುಭು, ವಿಭು, ಸರ್ವಸೂಕ್ಷ್ಮ, ಧರಿತ್ರಿ ಎಂಬ ನಾಮಗಳಿಂದ ಸ್ತುತಿಸಲ್ಪಡುತ್ತೆ. ನೀನೇ ಅಂಬೋನಿಧಿ, ಬ್ರಹ್ಮನೂ ನೀನೆ, ಪವಿತ್ರ ಧಾಮನೆಂದು, ಧರ್ಮವಿದನೆಂದು, ಹಿರಣ್ಯಗರ್ಭ ಎಂದು, ಪುರುಷ ಎಂದು, ಸ್ವಧಾ, ಸ್ವಾಹ, ಕೇಶವ ಎಂದು ನೀನೇ ಕರೆಯಲ್ಪಡುತ್ತೆ. ಹೇ ಕೃಷ್ಣ, ಲೋಕದ ಉತ್ಪತ್ತಿ ಪ್ರಳಯಗಳು ನೀನೆ. ನೀನೇ ಮೊದಲು ಈ ಪ್ರಪಂಚವನ್ನೆಲ್ಲ ಸೃಷ್ಟಿಸಿದವನು. ವಿಶ್ವವೆಲ್ಲ ನಿನ್ನ ವಶ, ನಿನ್ನ ಸಂಕಲ್ಪಕ್ಕೆ ನಿನಗೆ ಅಧೀನವಾಗಿರುವಂತಹದ್ದು. ಶಾರ್ಂಗ ಎಂಬ ಬಿಲ್ಲು, ನಂದಕ ಎಂಬ ಖಡ್ಗ, ಸುದರ್ಶನ ಚಕ್ರ ಇವೆಲ್ಲ ಆಯುಧವಾಗಿ ಉಳ್ಳಂತಹ ಹೇ ದೇವ, ನಿನಗೆ ನಮಸ್ಕಾರ ಎಂದು ಸ್ತುತಿಸಿದ. ಶ್ರೀಕೃಷ್ಣ ಸಂತೋಷದಿಂದ ಅವನನ್ನು ಆಧರಿಸಿ ಅಭಿನಂದಿಸಿದ. ಧರ್ಮರಾಜನಿಂದ ಕೀರ್ತಿಸಲ್ಪಟ್ಟಂತಹ ಈ ವಿಷ್ಣು ಶತನಾಮಗಳನ್ನ ಪಠನ ಮಾಡಿದವರು, ಶ್ರವಣ ಮಾಡಿದವರು ಸಮಸ್ತ ಪಾಪಗಳಿಂದ ಮುಕ್ತರಾಗ್ತಾರೆ. ಭಗವಂತನ ಸ್ತೋತ್ರ, ನಾಮ ಸಂಕೀರ್ತನೆ ಯಾರು ನೀವ ಡೈರೆಕ್ಟ್ ಆಗಿ ಹೇಳ್ತಿರೋ ಇಲ್ಲ ಕೇಳಿಸ್ಕೊಳ್ತಿರೋ ಅದೆಲ್ರಿಗೂ ಉಂಟು ಅಂತ ಇದು ಅಲ್ಲಲ್ಲೇ ಬರುತ್ತೆ ಈ ಫಲಶ್ರುತಿ ಕಡೆಯಲ್ಲಿ. ಸ್ತೋತ್ರ ಈಗ ಭಾಗವತದಲ್ಲಿ ಬರುವಂತಹ ಪಾತ್ರಗಳು ಪ್ರತಿ ಒಬ್ಬೊಬ್ಬರು ಭಗವಂತನನ್ನ ಕೊಂಡಾಡಿದೆ. 18,000 ಶ್ಲೋಕಗಳಲ್ಲಿ ಸುಮಾರು ಅರ್ಧ ಭಾಗ ಭಗವಂತನ ಕೀರ್ತನೆಯೇ ಬರುತ್ತೆ. ಎಲ್ರೂ ಮಾಡಿದ್ದಾರೆ. ಅವರಿಂದ ಕೃತವಾದಂತಹ ಸ್ತೋತ್ರ ಅಂತ ದೇವತೆಗಳಾಗ್ಲಿ, ಯಜ್ಞ, ಕಿನ್ನರರು, ಸಿದ್ಧರು, ಸಾಧ್ಯರು, ವಿದ್ಯಾರರು, ಗಂಧರ್ವರು, ಪ್ರತಿಯೊಬ್ಬರು ಮನುಷ್ಯರು, ಯಾರ್ಯಾರು ಚೇತನರೆಲ್ಲ ಮಾಡಿದ ಪ್ರಾರ್ಥನೆ ಬಹಳಷ್ಟು ಬರುವಂತದ್ದು. ಹಾಗೆ ಇಲ್ಲಿ ಮಹಾಭಾರತದಲ್ಲೂ ಕೃಷ್ಣ ಭಗವಂತನನ್ನ ಪ್ರಾರ್ಥನೆಗಳನ್ನ ಮಾಡಿದಾಗ ಅದರ ಫಲಶ್ರುತಿ ಏನು ಅಂತಂದ್ರೆ ಯಾರು ಇದನ್ನು ಹೇಳ್ತಾರೋ ಅವರಿಗೆಲ್ಲ ಎಲ್ಲ ಪಾಪಗಳಿಂದ ಬಿಡುಗಡೆ ಆಗತ್ತೆ. ಇಲ್ಲಿಗೆ 42ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 43ನೇ ಅಧ್ಯಾಯ. ಧರ್ಮರಾಜ ನಿಯಮಾದಿಗಳಿಗೆ ದುರ್ಯೋಧನಾದಿಗಳಿದ್ದಂತ ಅಗ್ರಗಳನ್ನು ಹಂಚಿಕೊಟ್ಟು ಅಲ್ಲಿರುವಂತೆ ಆಜ್ಞೆ ಮಾಡಿ. ಈಗ ಕೌರವರದೆಲ್ಲ ಜಾಗ ಖಾಲಿ ಆಯ್ತಲ್ಲ, ಭೂಮಿಯಿಂದನೇ ಅವ್ರನ್ನ ಕಳಿಸ್ಬಿಟ್ಟಾಯ್ತು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧರ್ಮರಾಜನ ಅನುಮತಿಯನ್ನು ಪಡೆದು ಪ್ರಜೆಗಳೆಲ್ಲರೂ ಅವರವರ ಮನೆಗಳಿಗೆ ಹಿಂತಿರುಗುವುದು. ಆಮೇಲೆ ಧರ್ಮರಾಜನು ತಮ್ಮಂದಿರದ 4 ಜನರನ್ನು, ಯಾರು ಭೀಮಾರ್ಜುನ, ನಕುಲ, ಸಹದೇವ, ಅವರನ್ನ ನೋಡಿ ಹಿಂಪಾದ ಮಾತಿನಿಂದ ಭರತ ಕುಲಕ್ಕೆ ಸಿಂಹದಂತಿರುವ ನೀವು ಈಗಿನ ಮಹಾಯುದ್ಧದಲ್ಲಿ ಬಹಳ ಆಯಾಸಗೊಂಡಿರಿ. ಶತ್ರುಗಳ ವಿವಿಧ ಆಯುಗಳಿಂದ ನಿಮ್ಮ ದೇಹವೆಲ್ಲ ಗಾಯ ಹೊಂದಿತು. ಕೋಪ ತಾಪಗಳಿಂದ ಶೋಕದಿಂದ ಬಹಳವಾಗಿ ಬಳಲಿದ್ದೀರಿ. ನನಗಾಗಿ ಇಲ್ಲವೇ ವೀರಶ್ರೇಷ್ಠದ ನೀವು ಕೈಲಾಗದ ಅಲ್ಪ ಮನುಷ್ಯನಂತೆ ಕಾಡಿನಲ್ಲಿ ಕಷ್ಟಪಡ್ತಾ ಇದ್ರಿ. ಇನ್ಮೇಲಾದರೂ ನೀವು ನಿಮ್ಮ ಮನಸ್ಸಿಗೆ ತೋರಿದಂತೆ ಯಥೇಷ್ಟವಾದ ಸುಖಕ್ಕೆ ಭಾಗಿಗಳಾಗಿ ಈಗಿನ ಯುದ್ಧ ಜಯದಿಂದಾದ ಫಲವನ್ನ ಅನುಭವಿಸಿ ಇನ್ನು ನಿಮ್ಮ ದೇಹ ಶ್ರಮವನ್ನು ಪರಿಹರಿಸಿಕೊಂಡು ಮೊದಲಿನಂತೆ ಪೂರ್ಣವಾದ ದೇಹ ಪಟುತ್ವವನ್ನು ಹೊಂದಿ ತಿರುಗಿ ನಾನು ನಾಳೆ ಬೆಳಗ್ಗೆ ನಿಮ್ಮನ್ನು ಸಂಧಿಸ್ತೇನೆ ಎಂದ. ಮೊದಲನೆಯ ಮಹಾಬಾಹುವಾದ ಭೀಮ ಅಣ್ಣನ ಆಜ್ಞೆಯಿಂದ ಧೃತರಾಷ್ಟ್ರನ ಅನುಮತಿ ಪಡೆದು ದೇವೇಂದ್ರನು ತನ್ನ ರಾಜ ಮಂದಿರವನ್ನ ಪ್ರವೇಶಿಸುವಂತೆ ಹಿಂದೆ ದುರ್ಯೋಧನನಿಗೆ ಸ್ವಂತವಾಗಿದ್ದಂತ ಅರಮನೆಯನ್ನು ಪ್ರವೇಶಿಸಿ ಅನೇಕ ಪ್ರಾಸಾದಗಳಿಂದ ಶೋಭಿತವಾಗಿ ನವರತ್ನ ಚಿತ್ರಿತವಾಗಿ ದಾಸದಾಸಿಗಣಗಳಿಂದ ತುಂಬಿದ್ದ ಆ ಅರಮನೆಯನ್ನೇ ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡ. ದುರ್ಯೋಧನ ಅಷ್ಟೆಲ್ಲ ವೈಭವದಿಂದ ಇಟ್ಕೊಂಡಿದ್ದಲ್ಲ, ಅಲ್ಲಿ ಭೀಮನ ಪ್ರತಿಮೆ ಕುಸ್ತಿ ಪಟು ಇದ್ ಮಾಡಬೇಕಾದ್ರೆ ಈ ಕುಸ್ತಿಪಟುಗಳು ಮೇಲಿಂದ ಒಂದು ದೊಡ್ಡ ಇದನ್ನ ಏನು ಲೆದರ್ ಚೀಲ ಕಟ್ಬಿಟ್ಟು ಅದನ್ನು ಗುದ್ದುತ್ತಾರೆ, ಇಲ್ಲಿ ಶಕ್ತಿ ಬರ್ಬೇಕು ಅವ್ರಿಗೆ ಅಂತ. ಹಾಗೆ ಇವನು ಭೀಮ ಮುಖದ ಪ್ರತಿಮೆಗಳು ಇಟ್ಕೊಂಡು ಅದ್ರ ಮೇಲೆ ಇವನು ಪ್ರತಿದಿನ ಮಾಡ್ತಾ ಇದ್ವಿ. ಅಷ್ಟೊಂದು ದ್ವೇಷ ದುರ್ಯೋಧನಿಗೆ ಭೀಮನ ಮೇಲೆ ಅದೆಲ್ಲ ಇಟ್ಟಿದ್ದು. ಈಗ ಆ ದುರ್ಯೋಧನ ಅರಮನೆ ಭೀಮನದಾಗಿದೆ. ಹಾಗೆ ಅರ್ಜುನನು ರಾಜಾಜ್ಞೆಯಿಂದ ದುಶ್ಯಾಸನ ಭವನವನ್ನು ಸೇರಿದ. ಅದು ಸುವರ್ಣ ತೋರಣಗಳಿಂದ ಅಲಂಕೃತವಾಗಿ ಧನಧಾನ್ಯ ಸಮೃದ್ಧವಾಗಿ ರತ್ನವಿಚಿತವಾಗಿ ದುರ್ಯೋಧನ ಜನಕ್ಕೆ ಸಮವಾಗಿತ್ತು. ಈ ದುಷ್ಟ ಚತಿಷ್ಠೆಗಳಿದ್ರಲ್ಲ ಇವರಿಗೆಲ್ಲ ಬಹಳ ವೈಭವವಾದಂತಹ ಮನೆಗಳು. ಎಲ್ಲ ಕೌರವರಿಗೂ ಅಷ್ಟಿತ್ತು ಇಲ್ವಾ, ಆದ್ರೆ ಪ್ರಧಾನವಾದವ್ರಿಗಂತೂ ಇತ್ತು. ಹಾಗೆಯೇ ನಕುಲ ದುರ್ಮರ್ಶನನ ಗೃಹವನ್ನ, ಸಹದೇವ ದುರ್ಮುಖನ ಅರಮನೆಯನ್ನು ಆಕ್ರಮಿಸಿಕೊಂಡರು. ಆ ಭವನಗಳೆರಡು ಸುವರ್ಣ ರತ್ನ ಖಚಿತಗಳಾಗಿ ಹಿಂದಿನ 2 ಅಮರಗಳಿಂದಲೂ ಮೇಲೆನಿಸಿ ಕುಬೇರನ ಭವನಗಳಂತೆ ಶೋಭಿಸ್ತಾ ಇತ್ತು. ಧರ್ಮರಾಜನು ನಕಲ ಸಹದೇವರಲ್ಲಿ ತನಗಿದ್ದ ಅಸಾಧಾರಣ ಪ್ರೇಮಕ್ಕೆ ತಕ್ಕಂತೆ
ಅರಣ್ಯದಲ್ಲಿ ಕಷ್ಟಪಟ್ಟು ಬಹಳವಾಗಿ ಬೆಳೆದಿದ್ದ ಅವರಿಬ್ಬರ ಸಂತೋಷಕ್ಕೆ ಅನುಗುಣವಾಗಿ ಆ ಮನೆಗಳನ್ನು ಅವರಿಗೆ ಕೊಟ್ಟ. ಕುಬೇರನ ಕೈಲಾಸವನ್ನು ಸೇರಿದಂತೆ ನಕುಲ ಸಹದೇವರಿಬ್ಬರು ಬೇರೆ ಬೇರೆಯಾಗಿ ಆ ಮಂದಿರಗಳನ್ನು ಸೇರಿ ಸಂತೋಷದಿಂದಿದ್ರು. ಕುಬೇರ ಕೈಲಾಸವನ್ನು ಸೇರಿದ ಅಂತ ಬಂತಿಲ್ಲ. ಕುಬೇರ ಆಕ್ಚುಲಿ ಇದ್ದಿದ್ದು ಲಂಕೆನಲ್ಲಿ. ಈ ರಾವಣ ಬಂದ್ಬಿಟ್ಟು ಅದನ್ನ ಆಕ್ಯುಪೈ ಮಾಡ್ಕೊಂಡಾಗ ಭಗವಂತ ಹೇಳ, ಹೋಗಿ ಬಿಟ್ಬಿಡ ಅವನಿಗೆ, ಅವನೇ ಇಟ್ಕೊಳ್ಳಿ ಅದನ್ನ, ನೀನ್ ಇಲ್ಲಿ ಬಂದ್ಬಿಡು ಅಂತ ಹೇಳಿ ಮಾಡಿಕೊಟ್ಟು. ಯಕ್ಷರು ಇವ್ರಿಗೆ ಯಕ್ಷಲೋಕ ಹಿಮಾಲಯದ ಹತ್ರ ಬರುತ್ತೆ ಕುಬೇರಂದು. ನಕುಲ ಸಹದೇವರಿಬ್ಬರು ಬೇರೆ ಬೇರೆಯಾಗಿ ಆ ಮಂದಿರಗಳನ್ನು ಸೇರಿ ಸಂತೋಷದಿಂದಿದ್ದು. ಯುಯುತ್ಸುವು, ವಿದುರನು, ಸಂಜಯನು, ಧೌಮ್ಯ, ಕೌರವ ಪುರೋಹಿತನಾದ ಸುಧರ್ಮ ಅಲ್ಲಿ ಮೊದಲಿದ್ದ ತಾಳಿದ್ದ ಗೃಹಗಳನ್ನೇ ಸೇರಿದ್ರು. ಕೃಷ್ಣನು ಸಾತ್ವಿಕಿಯು ಅರ್ಜುನನೊಡನೆ ಅವನ ಮನೆಯನ್ನು ಪ್ರವೇಶಿಸಿದ್ರು. ಆ ರಾತ್ರಿ ಅವರು ಹಲವು ಬಗೆಯ ಅನ್ನ ಪಾನ ಭಕ್ಷ್ಯಗಳಿಂದ ತೃಪ್ತರಾಗಿ ಅಲ್ಲಿ ಸುಖದಿಂದಿದ್ದು ಬೆಳಗಾದೊಡನೆ ಎದ್ದು ಧರ್ಮರಾಜನ ನೋಡೋದಕ್ಕಾಗಿ ಬಂದರು. ಇಲ್ಲಿಗೆ 43ನೇ ಅಧ್ಯಾಯ. ಅಷ್ಟಮಯೇ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 44ನೇ ಅಧ್ಯಾಯ. ಯುಧಿಷ್ಠಿರನು ಕೃಷ್ಣನನ್ನ ಕುಶಲ ಪ್ರಶ್ನೆ ಮಾಡಿ ಅವನನ್ನು ಸ್ತುತಿಸಿದ್ದು. ಅಷ್ಟಮಯೇ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಜನಮೇಜಯ ವೈಶಂಪಾಯನನ್ನು ಕುರಿತು, ಹೇ ಮುನೀಂದ್ರ, ಯುಧಿಷ್ಠಿರನು ರಾಜ್ಯಕ್ಕೆ ಬಂದ ಮೇಲೆ ನಡೆಸಿದ ಕಾರ್ಯ ಏನು ಮತ್ತು ತ್ರೈಲೋಕ್ಯ ಗುರು ಎನಿಸಿದ ಶ್ರೀಕೃಷ್ಣ ಅಲ್ಲಿ ಮಾಡಿದ ಕಾರ್ಯಗಳೇನು, ಇದನ್ನೆಲ್ಲ ನನಗೆ ವಿವರಿಸಿ ತಿಳಿಸಬೇಕು ಎಂದ. ಅದಕ್ಕೆ ವೈಶಂಪಾಯನ, ಹೇ ರಾಜ, ಹೇಳು, ಯುಧಿಷ್ಠಿರನು ಕೃಷ್ಣನನ್ನ ಮುಂದಿಟ್ಟುಕೊಂಡು ನಡೆಸಿದ ಮುಂದಿನ ಕಾರ್ಯಗಳನ್ನೆಲ್ಲ ಯಥಾವತ್ತಾಗಿ ತಿಳಿಸ್ತೇನೆ. ಯುಧಿಷ್ಠಿರನು ರಾಜ್ಯಭಾರವನ್ನು ವಹಿಸಿದೊಡನೆ ನಯ ಭಯಗಳಿಂದಲೂ ವಿನಯದಿಂದಲೂ ಚತುರ್ವರ್ಣದವರನ್ನ ಅವರವರ ಸ್ವಧರ್ಮದಲ್ಲಿ ವರ್ತಿಸುವಂತೆ ಮಾಡಿದ. ಚಾತುರ್ವರ್ಣ್ಯಂ 4, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಪ್ರತಿಯೊಬ್ಬರು ಅವರವರ ಧರ್ಮ ಏನಿದೆ ಅದನ್ನ ಆಚರಣೆ ಮಾಡುದು. ಸ್ವಧರ್ಮೇ ನಿಧನಂ ಶ್ರೇಷ್ಠ ಪರಧರ್ಮೋ ಭಯಾವಹ ಭಗವತಿಯಲ್ಲಿ ಹೇಳಿದ ಹಾಗೆ ರಾಜನಾದವನು ಅವರವರ ಧರ್ಮಕ್ಕೆ ಸರಿಯಾಗಿ ನಿಂತಾಗ ಅವರು ನಡೀತಾರ ಅನ್ನೋದನ್ನು ನೋಡ್ಬೇಕು. ಹಾಗೆ ಅವರವರ ಸ್ವಧರ್ಮದಲ್ಲಿ ವರ್ತಿಸುವಂತೆ ಮಾಡಿದ. ಬ್ರಾಹ್ಮಣರಲ್ಲಿ ಮಹಾತ್ಮರಾದ 1000 ಮಂದಿ ಸ್ನಾತಕರನ್ನ ಬ್ರಹ್ಮಚರ್ಯೆಯನ್ನ ಮುಗಿಸಿದ ಮೇಲೆ ವಿವಾಹ ಮಾಡಿಕೊಳ್ಳುವುದಕ್ಕೆ ಮೊದಲು ಈ ನಡುವೆ ನಡೆಸತಕ್ಕಂಥ ವ್ರತ ನಿಯಮಕ್ಕೆ ಸ್ನಾತಕ ವ್ರತ ಅಂತ ಹೆಸರು. ವ್ರತ ಚತುಷ್ಟಯ ಅಂತ ಕೂಡ ಅದಕ್ಕೆ ಹೆಸರು. ಆಗ್ನೇಯ, ವೈಶ್ವದೇವ, ಸೌಮ್ಯ, ಮತ್ತೆ ಇನ್ನೊಂದು 4 ವ್ರತಗಳು ಆರಂಭ ಮಾಡಿ ಕನ್ಕ್ಲೂಡ್ ಮಾಡ್ಬೇಕು. ಅದು ಮುಗಿಸಿದ್ರೆ ಅವ್ರನ್ನ ಸ್ನಾತಕ ಅಂತ ಕರೀತಾರೆ, ಗ್ರಾಜುಯೇಟ್ ಅಂತ. 8ನೇ ವರ್ಷಕ್ಕೆ ಗುರುಕುಲಕ್ಕೆ ಹೋದ್ರೆ ಇವ್ರು ಇದನ್ನೆಲ್ಲ ಮಾಡಿ ಬರುವಂತ. ಹಾಗೆ ಬ್ರಹ್ಮಚರ್ಯ ಗ್ರಹವನ್ನು ಇದನ್ನ ಮುಗಿಸಿ ಸ್ನಾತಕರಾದವರು ಮುಂದಕ್ಕೆ ಅನ್ನೋದ್ರೆ ಸನ್ಯಾಸಿಗಳಾಗ್ಬೋದು, ಇಲ್ಲ ಗೃಹಸ್ಥರಾಗ್ಬೋದು. 1000 ಮಂದಿ ಸ್ನಾತಕರನ್ನು ಕರೆಸಿ ಒಬ್ಬೊಬ್ಬರಿಗೂ 1000 ವರಹಗಳ ದಾನದಿಂದ ತೃಪ್ತಿಗೊಳಿಸಿದ. ಹಾಗೆ ತನ್ನ ಅನುಜೀವಿಗಳನ್ನ, ನೃತ್ಯರನ್ನ, ಆಶ್ರಿತರನ್ನ, ಅತಿಥಿಗಳನ್ನ, ದರಿದ್ರನ್ನ, ಕಾರ್ತಿಕರನ್ನ ಅವರವರ ಇಷ್ಟದಾನಗಳಿಂದ ತೃಪ್ತಗೊಳಿಸಿದ. ಪೌರೋಹಿತನಾದ ದೌಮ್ಯನಿಗೆ 10,000 ಗೋವುಗಳನ್ನ, ಧನ ಕನಕಗಳನ್ನ, ಬೆಳ್ಳಿಯ ಪಾತ್ರೆಗಳನ್ನ, ವಿವಿಧ ವಸ್ತುಗಳನ್ನ ಬಹುಮಾನಿಸಿದ. ಕೃಪಾ ವಿದುರರಿಬ್ಬರನ್ನ ತಂದೆಯಂತೆ ಗೌರವಿಸಿ ಭಕ್ತಿಯಿಂದ ಪೂಜಿಸಿದ. ಮಹೋದಾರ ಸ್ವಭಾವವುಳ್ಳ ಯುಧಿಷ್ಠಿರ ತನ್ನಲ್ಲಿ ಆಶ್ರಯಕ್ಕಾಗಿ ಬಂದವರನ್ನೆಲ್ಲ ನಾನಾ ವಿಧವಾದ ಅನ್ನ ಪಾನ ಭಕ್ಷ್ಯಗಳಿಂದ, ಶಯನ ಆಸನಗಳಿಂದ ಸಂತೋಷಗೊಳಿಸಿದ. ಹೀಗೆ ಯುಧಿಷ್ಠಿರ ಯುದ್ಧದಿಂದ ತನಗೆ ಬಂದ ಧನಕ್ಕೆಲ್ಲ ಶಾಂತಿ ರೂಪವಾಗಿ ಯಥೋಚಿತ ದಾನಾದಿಗಳನ್ನು ನಡೆಸಿದ ಮೇಲೆ ಧೃತರಾಷ್ಟ್ರನನ್ನ ಅವನ ಮಗನಾದ ಯುತ್ಸುವನ್ನ ತಕ್ಕ ರೀತಿಯಿಂದ ಆಧರಿಸಿದ. ಅವನು ರಾಜ್ಯವನ್ನ ಧೃತರಾಷ್ಟ್ರನಿಗೂ ಗಾಂಧಾರಿಗೂ ವಿದುರನಿಗೂ ಮೊದಲು ನಿವೇದಿಸಿ ಅವರ ಅನುಮತಿಯಿಂದಲೇ ಮುಂದಿನ ಕಾರ್ಯಗಳನ್ನು ನಡೆಸುತ್ತಾ ಸುಖದಿಂದಿದ್ದ. ಈ ಹಿಂದಿನ ಪರಂಪರೆಯಲ್ಲಿ ರಾಜರುಗಳೆಲ್ಲ ಈ ಅಶ್ವಮೇಧ ಯಾಗ ಇದೆಲ್ಲ ಮಾಡಿದಾಗ ಸಮಸ್ತವನ್ನು ದಾನ ಮಾಡ್ಬಿಡ್ತಾರೆ, ಅವರ ರಾಜ್ಯವನ್ನು ಮಾಡ್ತಾರೆ, ಅವರ ಪತ್ನಿಯನ್ನು ಕೊಟ್ಬಿಡ್ತಾರೆ ಅಷ್ಟು ಮಟ್ಟಿಗೆ. ಆದ್ರೆ ಸ್ವೀಕರಿಸಿದ ಬ್ರಾಹ್ಮಣರು ಇವರೆಲ್ಲ, ನಿನ್ನ ಪತ್ನಿ ನಿನ್ನ ಜೊತೆಯಲ್ಲೇ ಇದಕ್ಕಿರಲಿ, ನಿನ್ನ ರಾಜ್ಯವನ್ನ ನಮಗೆ ರಾಜ್ಯಭಾರ ನಾವು ಮಾಡೋಕ್ಕೆ ಇದಾಗಲ್ಲ, ಅದಕ್ಕೆ ಪ್ರತಿಯಾಗಿ ನಮಗೆ ಧನ ರೂಪದಲ್ಲಿ ಕೊಟ್ಬಿಡು ಅಂತ ತಗೊಂಡು ಮತ್ತೆ ಅವರಿಗೆ ಎಲ್ಲ ಹಿಂದಿರುಗಿಸಿ ಮಾಡೋದು. ಸೊ ಧರ್ಮದಿಂದ ನಡೆಸಬೇಕಾದ್ರೆ ಇದು ಈ ಎಲ್ಲ ನಡೆಸಿದಂತಹ ಯುದ್ಧಗಳು, ಇವುಗಳಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸಿತ್ತು. ಅದಕ್ಕೆಲ್ಲ ಪ್ರಾಯಶ್ಚಿತ್ತವಾಗಿ ರಾಜರುಗಳು ಈ ಅಶ್ವಮೇಧ ಯಾಗ ಇದನ್ನೆಲ್ಲ ನಡೆಸುವಂತ.
ಧರ್ಮರಾಜನು ಹೀಗೆ ಸಮಸ್ತ ಜನರನ್ನು ಸಂತೋಷಗೊಳಿಸಿದ ಮೇಲೆ ಮಹಾತ್ಮನಾದ ಶ್ರೀಕೃಷ್ಣನ್ ನೋಡಬೇಕಾಗಿ ಹೊರಟ. ಅಂಜಲಿ ಬಂಧ ಪೂರ್ವಕವಾಗಿ ಶ್ರೀಕೃಷ್ಣನಿಗೆ ಅವನು ಬಂದಾಗ 2 ಕೈಯನ್ನ ಸೇರಿಸಿ ನಮಸ್ಕಾರ. ಕೃಷ್ಣನು ಮೇರು ಪರ್ವತದ ಮೇಲೆ ನೀಲ ಮೇಘದಂತೆ ಸುವರ್ಣ ಮಂಚದ ಮೇಲೆ ಸುಖವಾಗಿ ಕುಳಿತಿದ್ದ. ಜಾಜ್ವಲ್ಯಮಾನ ದೇಹ ಕಾಂತಿ, ಮೈ ಮೇಲೆ ದಿವ್ಯ ಆಭರಣಗಳು, ಬಂಗಾರದಲ್ಲಿ ಉದುಗಿಸಿಟ್ಟಂತಹ ನೀಲ ರತ್ನದಂತೆ ಪೀತಾಂಬರದಿಂದ ಆವೃತವಾದಂತಹ ದೇಹಪ್ರಭೆ, ಉದಿಸುವ ಸೂರ್ಯನಿಂದ ಶೋಭಿತವಾದ ಉದಯ ಶೈಲದ ಎದೆಯಲ್ಲಿರುವ ಕೌಸ್ತುಭ ರತ್ನ, ಆ ಕಾಂತಿಯಿಂದ ಆವೃತವಾದಂತಹ ದಿವ್ಯ ಮೂರ್ತಿ, ಇಂತಹ ದಿವ್ಯ ಅದ್ಭುತ ಸೌಂದರ್ಯದಿಂದ ಒಪ್ಪುತ್ತಿರುವ ಆ ಕೃಷ್ಣ ಪರಮಾತ್ಮನಿಗೆ 3 ಲೋಕಗಳಲ್ಲಿ ಯಾವ ಹೋಲಿಕೆಯನ್ನು ಹೇಳುವ ಹಾಗಿಲ್ಲ. ಅಂತಹ ಪುರುಷೋತ್ತಮನನ್ನು ಸಮೀಪಿಸಿ ಯುಧಿಷ್ಠರನ್ನು ಮಂದಹಾಸಪೂರ್ವಕವಾದ ಮಧುರ ವಾಕ್ಯದಿಂದ ಹೀಗೆಂದು ಪ್ರಶ್ನೆ ಮಾಡಿದ. ಹೇ ವಾಸುದೇವ, ರಾತ್ರಿಯ ನಿನಗೆ ಸುಖವಾಗಿ ಕಳೆಯಿತಷ್ಟೇ, ನಿನ್ನ ಜ್ಞಾನೇಂದ್ರಿಯಗಳೆಲ್ಲವೂ ಪ್ರಸನ್ನವಾಗಿರುವುದಷ್ಟೇ, ನಿನ್ನ ಬುದ್ಧಿಯು ತಿಳಿವಾಗಿರುವುದಷ್ಟೇ. ನಿನ್ನ ಕೃಪೆಯಿಂದ ನಾವು ರಾಜ್ಯವನ್ನು ಪಡೆದ್ವು, ಭೂಮಿಯು ಈಗ ನಮ್ಮ ವಶವಾಗಿದೆ. ನಿನ್ನಿಂದ ನಮಗೆ ಉತ್ತಮವಾದ ಕೀರ್ತಿ ಜಯ ಲಭಿಸಿತು. ನಾವು ಧರ್ಮಚ್ಯುತರಾಗಲಿಲ್ಲ. ಇವೆಲ್ಲವೂ ನಿನ್ನ ಪರಮ ಅನುಗ್ರಹವೇ. ಭಗವಂತನಲ್ಲಿ ಇದೆ ಪ್ರಾರ್ಥನೆಯನ್ನು ಮಾಡ್ಬೇಕು ನಾವು. ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ. ಅಧರ್ಮದ ಮಾರ್ಗದಲ್ಲಿ ನಾನು ಎಂದಿಗೂ ನನ್ನ ಮನಸ್ಸು ಹೋಗದಂತೆ ಮಾಡು. ಏನೋ ಸಿಗುತ್ತೆ ಅಲ್ಲಿ ಮತ್ತೊಂದು, ಆ ಕ್ಷಣಕ್ಕೆ ಯಾವುದೋ ಸುಖವೋ ದುಡ್ಡೋ ಮತ್ತೊಂದು, ಅದಕ್ಕಾಗಿ ಅಧರ್ಮದ ಜೊತೆ ಸೇರುವಂತ ಬುದ್ಧಿ ನನಗೆ ಬರೆದಿರ್ಲಿ ಅಂತ ಕೇಳ್ಕೊಂಡು ವಿಭೀಷಣ ಇದೇ ಪ್ರಾರ್ಥನೆ ಮಾಡಿ. ಎಂತ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಾನು ಧಿರ್ಮದಿಂದ ವಿಚಲಿತನಾಗ್ಬೋದು ನನ್ನ ಮನಸ್ಸು ಅಂತ. ಹಾಗೆ ಧರ್ಮರಾಜ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ, ನಾವೆಲ್ಲ ಕಾಡಿನಲ್ಲಿದ್ವಿ, ಎಲ್ಲ ಧರ್ಮವನ್ನ ಧಿಕ್ಕರಿಸಿ ಹೋಗಿದ್ದೇ ಇಲ್ಲ, ಧರ್ಮದ ಚೌಕಟ್ಟಿನಲ್ಲೇ ಇದ್ದಿದ್ದು. ಅಣ್ಣ ತಮ್ಮಂದ್ರು, ಭೀಮನಿಗೆ ಒಂದ್ಸಲಿ ಕೋಪ ಬಹಳ ಬಂತು ಅಂತ ಧರ್ಮರಾಜನ ಕೈಯನ್ನು ಕತ್ತರಿಸ್ಬಿಡ್ತೀನಿ ಅಂತಂದ್ರೆ ಬಾಯಿನಲ್ಲಿ ಹೇಳಿದ್ದಷ್ಟೇ, ಬಟ್ ಯಾವತ್ತೂ ಮೇಲೆ ಹೋಗಿ ಮೇಲೆ ಬೀಳಲಿಲ್ಲ. ಇವೆಲ್ಲ ಧರ್ಮವನ್ನು ಅತಿಕ್ರಮಿಸ್ಲಿಲ್ಲ. ತಮ್ಮನಾಗಿ ಅಣ್ಣನಿಗೇನು ಇದನ್ನ ಕೊಡಬೇಕೋ ಆ ರೀತಿ ನೀತಿಗಳನ್ನೆಲ್ಲ ನಡೆಸಿದ್ರು ಪ್ರತಿಯೊಂದು. ಹೀಗೆ ಇವೆಲ್ಲ ನಿನ್ನ ಪರಮಾನುಗ್ರಹವೇ ಎಂದು ಹೀಗೆ ಯುಧಿಷ್ಠಿರ ಹೇಳಿದಾಗ ಕೃಷ್ಣ ಏನೊಂದು ಮಾತಾಡದೆ ಸ್ವಲ್ಪ ಹೊತ್ತು ಧ್ಯಾನಾಸಕ್ತನಾಗಿದ್ದ. ಇಲ್ಲಿಗೆ 44ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 45ನೇ ಅಧ್ಯಾಯ. ಶ್ರೀಕೃಷ್ಣನು ಧರ್ಮಶ್ರವಣಕ್ಕಾಗಿ ಭೀಷ್ಮನಿಗೆ ಹೋಗುವಂತೆ ಯುಧಿಷ್ಠನಿಗೆ ಹೇಳಿದ್ದು, ಯುಧಿಷ್ಠನ ಪ್ರಾರ್ಥನೆಯಂತೆ ತಾನು ಅಲ್ಲಿಗೆ ಹೊರಡಲು ಸಿದ್ಧನಾದದ್ದು. ಹಿಂದಿನ ಇದು ನಿನ್ನೆ ದಿವಸದ ಇದರಲ್ಲಿ ಕೇಳಿದ್ವಿ ನಾವು. ವ್ಯಾಸರು ಒಂದಷ್ಟೆಲ್ಲ ಇವನ ಸಂದೇಹಗಳನ್ನೆಲ್ಲ ಕ್ಲಿಯರ್ ಮಾಡಿದ ಮೇಲೆ ಮುಂದಿನ ವಿಷಯಗಳನ್ನೆಲ್ಲ ಭೀಷ್ಮನ ಹತ್ರ ಕೇಳು ಅಂತ ಹೇಳಲ್ಲ. ಈಗ ಕೃಷ್ಣನು ಸಹ ಹೇಳ್ತಾ ಇದ್ದಾನೆ ಧರ್ಮರಾಜನಿಗೆ, ಭೀಷ್ಮ ಪಿತಾಮಹನಲ್ಲಿ ಹೋಗಿ ಕೇಳು ಅಂತ. ಸಾಮಾನ್ಯವಾಗಿ ನಾನು ಹಿಂದೆ ಹೇಳಿದ್ದೆ, ಇನ್ನೇನಾದ್ರೂ ಸ್ವಲ್ಪ ಕೇಳೋದಿದ್ರೆ, ಧರ್ಮದ ಸೂಕ್ಷ್ಮವನ್ನು ಕೇಳೋದಿದ್ರೆ ವಿಷ್ಣು ಸಹಸ್ರನಾಮಕ್ಕೆ ಒಂದು ಪೀಠಿಕೆಯನ್ನು ನೀಡಬೇಕಾದ್ರೆ ಸಾಮಾನ್ಯವಾಗಿ ಹೇಳಿದ್ದುಂಟು. ಅದು ಸತ್ಯ ಕೂಡ ಇಲ್ಲಿ ಅನ್ನೋದಕ್ಕೆ ಕೃಷ್ಣ ಹೇಳಿದ ಧರ್ಮರಾಜನಿಗೆ, ನೀನು ಹೊಸದಾಗಿ ಇವಾಗ ಎಲ್ಲ ರಾಜ್ಯವನ್ನ ಮತ್ತೆ ಎಲ್ಲ ಹೆಂಗೆ ಅಂದ್ರೆ ಎಲ್ಲ ಖಾಲಿಯಾಗಿದೆ, ಖಜಾನೆ ಇದೆಲ್ಲ ಟ್ರೆಜರಿ ಎಲ್ಲ, ಯುದ್ಧದಲ್ಲಿ ಸಲಕರಣೆಗಳು ಅದು ಇದ್ರದಕ್ಕೆಲ್ಲ. ಈಗ ಅವನು ಸರಿಯಾಗಿ ರಾಜ್ಯ ನಡೆಸ್ಬೇಕು ಅಂದ್ರೆ ಬೇಕಾದಷ್ಟು ಜನ ಧನ ಎಲ್ಲವೂ ಕೂಡ ಬೇಕು. ಅದಕ್ಕಾಗಿ ನೀನೇನಾದ್ರೂ ಧರ್ಮ ಸೂಕ್ಷ್ಮಗಳನ್ನ ಕೇಳಬೇಕು ಅಂತಿದ್ರೆ ನೀನು ಭೀಷ್ಮನಲ್ಲಿ ಹೋಗುವಂತ. ಈಗ ವ್ಯಾಸರೇ ಹೇಳಿದ್ದಾಗಲಿ ಅಥವಾ ಕೃಷ್ಣನೇ ಹೇಳಿದ್ದಾಗಲಿ ಧರ್ಮರಾಜನಿಗೆ ಮೂಲತಃ ಧರ್ಮನ ಅವತಾರ ಹೇಗೆ? ಯುಧಿಷ್ಠಿರ ಅಜಾತ ಶತ್ರು ಅಂತ ಹುಟ್ಟಿನಿಂದನೇ ಅವ್ರಿಗೆ ಯಾರು ಶತ್ರು ಇರಲಿಲ್ಲ. ಅದಕ್ಕಾಗಿ ಅವನ ಹೆಸರು ಅಜಾತ ಶತ್ರು. ಶತ್ರು ಅನ್ನೋ ಪದವೇ ಅವನ ಇದರಲ್ಲಿಲ್ಲ, ಡಿಕ್ಷನರಿನಲ್ಲಿ ಇಲ್ಲ ಅಂತ ಹೇಳೋಂಗೆ ಈಗಿನವರ ಭಾಷೆನಲ್ಲಿ. ಧರ್ಮರಾಜ ಧರ್ಮದ ಸಾಕಾರ ರೂಪಿ ಯಮಧರ್ಮನ ವರ ಪ್ರಸಾದದಿಂದ ಬಂದವನು. ಮತ್ತೆ ಅವನಿಗೆ ಯಾಕೆ ಈ ತರ ಸಂದೇಹಗಳು ಇದೆಲ್ಲ ಅಂದ್ರೆ, ಇದೆಲ್ಲ ನಮಗೆ ಲೋಕಕ್ಕೆ ತಿಳಿಸೋದಕ್ಕಾಗಿ. ಹೇಗೆ ಕೃಷ್ಣ ಅರ್ಜುನನನ್ನ ವ್ಯಾಜವಾಗಿ ಇಟ್ಕೊಂಡು ಭಗವದ್ಗೀತೆಯನ್ನ ಲೋಕಕ್ಕೆ ನೀಡಿದನೋ ಗೀತಾಚಾರ್ಯನಾಗಿ, ಹಾಗೆ ಧರ್ಮರಾಜನನ್ನು ಮುಂದೆ ಇಟ್ಕೊಂಡು ಭೀಷ್ಮನಿಂದ ನೀತಿ ಸಂಹಿತೆಗಳು ಇವುಗಳನ್ನು ತಿಳಿಸೋದು. ಆ ಭೀಷ್ಮ ಯಾರು? ಅಷ್ಟವಸುಗಳಲ್ಲಿ ಒಬ್ಬ. ದೇವು ಅಂತಂದ್ಬಿಟ್ಟು ಆ ವಸಿಷ್ಠನ ಹಸುವನ್ನ ಎಳ್ಕೊಂಡು ಬಂದಲ್ಲ, ಯಜ್ಞದ ಪಶು, ಅದರಿಂದ ಇವನಿಗೆ ಮನುಷ್ಯನಾಗಿ ನೀನು ಜನಸು ಅಂತ ಕೊಟ್ಟಿದ್ದು. ಆ ವಿಕ್ಲೇಶ್ಗಳನ್ನು ಅನುಭವಿಸೋದಕ್ಕೆ ಕಾರಣ
ವಸಿಷ್ಠನ ಹಸುವನ್ನು ಕದ್ದಿದ್ದಕ್ಕೆ ಅಷ್ಟವಸುಗಳಿಗೆ ವಸಿಷ್ಠರೇ ಕೊಟ್ಟಂತ ಶಾಪ, ನೀವೆಲ್ಲ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಅಂತ. ಭೀಷ್ಮ ನಿಜವಾಗಿಯೂ ಎಲ್ಲ ಶಾಸ್ತ್ರಜ್ಞ ಎಲ್ಲಾನು ಕೂಡ. ಅದ್ರೇನು ಅಂದ್ರೆ ಯಾವಾಗ ಧರ್ಮದ ಜೊತೆಗೆ ಸೇರ್ಬೇಕಾಗಿತ್ತು ಅದು ಬಿಟ್ಟ. ತಾನೇ ಏನೋ ಇದು ಮಾಡ್ಕೊಂಡು, ನಾವು ಒಂದೊಂದ್ಸಲಿ ನಮ್ದೇ ಬುದ್ಧಿ ಉಪಯೋಗಿಸ್ಕೊಂಡು ಇಲ್ಲ ಇದು ಹಿಂಗೆ ಸರಿ ಅಂತ ಮಾಡ್ತೀವಲ್ಲ, ಆ ತರದಲ್ಲಿ ಶಪಥವನ್ನು ಮಾಡಿದ. ಮದುವೆ ಆಗೋಲ್ಲ, ಮದುವೆ ಆದ್ರೆ ತಾನು ಮಕ್ಕಳಾಗೋದು, ಅದರಿಂದ ಮದುವೆನೇ ಬೇಡ ಅಂತ. ಅದೇ ಭೀಷ್ಮ ಪ್ರತಿಜ್ಞೆ. ಮೊದಲನೇದೇನು, ನಾನು ರಾಜ್ಯವನ್ನು ಬಯಸೋದೇ ಇಲ್ಲ ಅಂದ. ಆ ಸತ್ಯವತಿ ದಾಸರಾಜ ಮೀನು ಮತ್ಸ್ಯಗಂಧಿಯಾಗಿದ್ದವಳು ಯೋಜನೆ ಗಂಧಿಯಾದ್ದು ಪರಾಶರನಿಂದ ಇದಾಗಿ ಕೃಷ್ಣ ದ್ವೈತನ ಹುಟ್ಟಿದ ಮೇಲೆ ಎಲ್ಲ ಬರೀ ಸಂಕಲ್ಪದಿಂದ ಅಷ್ಟೇ. ಇವರಿಬ್ರು ಇದ್ರು ದೋಣಿಯಲ್ಲಿ, ಸುತ್ತಲೂ ಮೋಡ ಕವಿದಂತಾಯ್ತು. ಅವನು ಪ್ರತ್ಯಕ್ಷ 16 ವರ್ಷದ ಯುವಕ, ಹುಟ್ಟದಾಗ್ಲೇನೆ. ಮೂಗಿಗೂ ಅಂತೇನಿಲ್ಲ. ಈ ಪರಾಶರ ಮತ್ತೆ ಸತ್ಯವತಿ ಅವಳ ಮೈನಲ್ಲೆಲ್ಲ ಮೀನಿನ ವಾಸನೆ ಇತ್ತು. ಮತ್ಸ್ಯಗಂಧಿಯಿಂದಾನೆ ಅವಳಿಗೆ ಹೆಸರು ಮೀನಿನ ವಾಸನೆ. ಅದು ಹೋಗಿ ಯೋಜನ ಗಂಧಿಯಾದ್ಲು ಅವಳು. ಒಳ್ಳೆ ದಿವ್ಯವಾದಂತಹ ಪರಿಮಳ ಅವಳ ಶರೀರದಿಂದ ಬರ್ತಾ ಇದ್ದಿದ್ದು. ಆ ಸತ್ಯವತಿಯನ್ನೇ ಇವನು ಶಂತನು ಬಯಸಿದ್ದು. ಈ ಭೀಷ್ಮನಿಗೆ ದೇವವ್ರತ ಅವನು ಮೊದಲು ಅವನಿಗೆ ಇದ್ದಿದ್ದ ಹೆಸರು. ಹೋಗಿ ಕೇಳ್ದ ಅವನು, ಯಾಕೆ ನನ್ನ ತಂದೆ ಬಹಳ ಇದಾಗಿದ್ದಾರೆ ಅಂತ. ಮಂತ್ರಿಗಳಿಂದ ಗೊತ್ತಾಯ್ತು. ನೀರು ಇದರತ್ತ ದಾಟಿಸ್ಬೇಕಾದ್ರೆ ಆ ಹುಡುಗಿಯನ್ನು ನೋಡ್ದ ನಿಮ್ಮಪ್ಪ, ತುಂಬಾ ಇಷ್ಟ ಆಯ್ತು ಅವನಿಗೆ. ಆದ್ರೆ ಇದು ಯಾರು ಮೀನುಗಾರ ಇದನ್ನಲ್ಲ, ಅವನು ಇದರ ಮೀನುಗಾರರಿಗೆ ನಾಯಕ ಅವನು, ದಾಸರಾಜ ಅಂತ ಅವನ ಹೆಸರು. ರಾಜ ಅವನ ಹತ್ರ ಹೋಗಿ ನಿನ್ನ ಮಗಳನ್ನ ನನಗೆ ಕೊಡು ಅಂತಂದ್ಬಿಟ್ಟು ಕೇಳ್ದ. ನಾನೇನೋ ಕೊಡೋದಕ್ಕೆ ಸಿದ್ಧ, ಅವಳು ನಿನ್ನ ಪತ್ನಿ ಆಗ್ಬೋದು. ಆದ್ರೇನು ಅಂದ್ರೆ ಅವಳು ಹುಟ್ಟುವಂತ ಮಕ್ಕಳೇ ಮುಂದಕ್ಕೆ ರಾಜರಾಗ್ಬೇಕು. ಈಗಾಗ್ಲೇ ಒಬ್ಬ ಮಗ ಇದ್ದಾನೆ ದೇವವ್ರತ, ಗಂಗೆಯಿಂದ ಹುಟ್ಟಿದವನು. ಗಂಗೆ ಇವಾಗ ಅವನ ಜೊತೆನಲ್ಲಿ ಇಲ್ಲ, ಶಂತನ ಜೊತೆನಲ್ಲಿ ಅಂತ. ಇವನಿಗೆ ಭೀಷ್ಮ ದೊಡ್ಡ ಮಗ, ಅವನನ್ನು ಬಿಟ್ಬಿಟ್ಟು ಬೇರೆಯವ್ರಿಗೆ ಹೆಂಗೆ ರಾಜ್ಯಾಭಿಷೇಕ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಇದು ಸಾಧ್ಯವಾಗ್ಲಿಲ್ಲ ಅಂತ ಆ ಕೊರಗಿನಲ್ಲಿದ್ದ. ಇದೆಲ್ಲ ಸುದ್ದಿ ತಿಳಿದ ದೇವವ್ರತ ಸೀದಾ ಹೋಗಿ ದಾಸರಾಜನಿಗೆ, ನೀ ಮದುವೆ ಮಾಡ್ಕೊಡು ನಮ್ಮ ಅಪ್ಪನಿಗೆ ಅಂತ. ಸರಿ ನೋಡಪ್ಪ, ನಾನು ಹೇಳಿದೆ ಈ ಕಂಡೀಷನ್ ಅಂತ. ಅಷ್ಟೇ ತಾನೆ, ನಾನು ರಾಜ್ಯಭಾರ ತಗೊಳ್ಳಲ್ಲ, ನಾನೇ ಡಿಸೈಡ್ ಮಾಡಿ ಹೇಳ್ಬಿಡ್ತೀನಿ, ನಾನು ಈ ಹಸ್ತಿನಾಪುರದ ರಾಜ್ಯಕ್ಕೆ ರಾಜನಾಗಿ ಕೂತ್ಕೊಳ್ಳಲ್ಲ ಅಂತಂದ ಒಂದು ಪ್ರತಿಜ್ಞೆ. ಅದಕ್ಕೆ ಮತ್ತೆ ಅವನು ಹೇಳ್ದ, ನೀನೇನು ಕೂತ್ಕೊಳ್ಳಲ್ಲ. ಸರಿ, ನಾಳೆ ದಿವಸ ನೀನು ಮದುವೆ ಆಗಿ ಮಕ್ಕಳು ಹುಡ್ತಾರೆ, ಅವ್ರೇನಾದ್ರು ಬಂದು ಕೋರ್ಟ್ನಲ್ಲಿ ದಾವ ಹಾಕಿ ಇದು ನಮ್ದು ಪಿತ್ರಾರ್ಜಿತ, ನಮಗ್ ಸೇರ್ಬಾದಕ್ಕಾದದ್ದು ಇದು ಅಂತಂದ್ಬಿಟ್ಟು ಮಾಡಿದ್ರೆ ಅಂತ, ಹಾಗಾದ್ರೆ ನಾನು ಮದುವೆನೇ ಆಗೋಲ್ಲ ಅಂತ. ಅದರಿಂದ ಅವನು ಭೀಷ್ಮ, ಮುಂದಕ್ಕೆ ಅವನ ಆಯಸ್ಸಿನಿಂದಲೇ ಪ್ರಸಿದ್ಧಿ ಹೊಂದಿದ್ದು ಭೀಷ್ಮ ಅಂತಂದ್ಬಿಟ್ಟು. ಈ ರೀತಿ ಎಲ್ಲ ಹಿಂದೆ ಬಂದಿದ್ ಕಥೆನೆ ಒಳ್ಳೆದ. ಯುಧಿಷ್ಠಿರನನ್ನ ಪ್ರಾರ್ಥಿಸಿ ಅವನ ಪ್ರಾರ್ಥನೆಯಂತೆ ಕೃಷ್ಣನು ಅವನ ಜೊತೆ ಬಂದ. ಎಲ್ಲಿಗೆ? ಹಸ್ತಿನಾಪುರದಿಂದ ಕುರುಕ್ಷೇತ್ರಕ್ಕೆ ಬಂದು ಆ ಶರಶೈಯಲ್ಲಿ ಭೀಮ ಮಲಗಿದನಲ್ಲ, ಅಲ್ಲಿಗೆ ಎಲ್ಲರೂ ಬಂದ್ರು. ಪಂಚಪಾಂಡವರು ಎಲ್ಲರೂ ಬರುತ್ತೆ ಇಲ್ಲಿ ಮುಂದಕ್ಕೆ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಯುಧಿಷ್ಠಿರನು ಸುಮ್ಮನೆ ಧ್ಯಾನಾಸಕ್ತನಾಗಿದ್ದ ಕೃಷ್ಣನ್ ನೋಡಿ ವಿಸ್ಮಿತನಾಗಿ, ದೇವ, ನೀನು ಹೀಗೆ ಧ್ಯಾನ ಪರವಶವಾಗಿರೋದಕ್ಕೆ ಲೋಕನಾಥ, ತ್ರೈಲೋಕ್ಯವು ಕ್ಷೇಮದಿಂದಿರುವುದಷ್ಟೇ. ಈಗ ನಿನ್ನ ಎಲ್ಲ ಇಂದ್ರಿಯಗಳು ಮನಸ್ಸು ಬುದ್ಧಿಯಲ್ಲಿ ಐಕ್ಯ ಹೊಂದಿದೆ. ಜಾಗೃತ, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳಿಗಿಂತಲೂ ಆಚೆಯದಾದ 4ನೆಯ ಧ್ಯಾನ ಮಾರ್ಗವನ್ನು ನೀಡಿದಿರುವೆ. ಜೀವವು ಶರೀರವನ್ನು ಬಿಟ್ಟು ಹೋದ ಹಾಗಿರುವ ನಿನ್ನ ಸ್ಥಿತಿ ನನ್ನ ಮನಸ್ಸಿಗೆ ಆಶ್ಚರ್ಯವನ್ನುಂಟು ಮಾಡಿದೆ. ಶರೀರದೊಳಗೆ ಪ್ರಾಣಾದಿ ಪಂಚಕರ್ಮಗಳನ್ನ ನಡೆಸತಕ್ಕಂತಹ ವಾಯುವು ಕೂಡ ಈಗ ಅಡಗಿಸಲ್ಪಟ್ಟು ನಿನ್ನ ಸರ್ವೇಂದ್ರಿಯಗಳು ಮನಸ್ಸೊಂದರಲ್ಲೇ ನೆಲೆಗೊಳಿಸಲ್ಪಟ್ಟಿದೆ. ಮನೋವಾಕುಗಳೆರಡು ಮಹತ್ತತ್ವ ಎನಿಸಿದ ಬುದ್ಧಿಯಲ್ಲಿ ಲಯಿಸ್ಬಿಟ್ಟಿದೆ. ಇದು ಈ ಆಧಾರ ಶಕ್ತಿ ಅಂತ ಅಂದ್ಬಿಟ್ಟು ಬರುತ್ತೆ. ರಾಮಾನುಜರು ನಿತ್ಯ ಗ್ರಂಥದಲ್ಲೂ ಬರೆದಿದ್ದಾರೆ. ನಮ್ಮ ಶರೀರ ಹೆಂಗ್ ಉಂಟಾಯ್ತು ಅನ್ನೋದು ಒಂದೊಂದೇ ಹೇಳೋದು. ಮೊದಲು ಮೂಲ ಪ್ರಕೃತಿ, ಪ್ರಕೃತಿಯಿಂದ ಮಹತ್ತಿಂದ ಅಹಂಕಾರ, ಆ ಅಹಂಕಾರ 3 ಭಾಗವಾಯ್ತು: ಸಾತ್ವಿಕ, ರಾಜಸ, ತಾಮಸ ಅಂತ. ಸಾತ್ವಿಕದಿಂದ ಈ ಅಂತರಿಂದ್ರಿಯಗಳು ಹೀಗೆಲ್ಲ ಇದು ಬರುತ್ತೆ. ಅದಿಲ್ಲಿ ಹೇಳ್ತಾ ಇದೆ. ಧ್ಯಾನ ಭಗವಂತ ಕೂತಿದ್ನಲ್ಲ, ಅವನ ಧ್ಯಾನಕ್ಕೆ ಕೂತಿದ್ದಾಗ ಅವನ ಎಲ್ಲ ಇಂದ್ರಿಯಗಳು, ಬಹಿರೇಂದ್ರಿಯ ಎಲ್ಲವೂ ಕೂಡ ಒಳಗೆ ಇದು ಮಾಡಿ ಅವನು ಧ್ಯಾನಸ್ಥನಾಗಿದ್ದ.
ಮನೋವಾಕುಗಳೆರಡು ಮಹತ್ತತ್ವೆನಿಸಿದ ಬುದ್ಧಿಯಲ್ಲಿ ಲಯಿಸಲ್ಪಟ್ಟಿವೆ. ಶಬ್ದಾದಿ ಗುಣಗಳೆಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಅವುಗಳಿಂದ ಗ್ರಹಿಸತಕ್ಕ ಇಂದ್ರಿಯಗಳೊಡನೆ ಕ್ಷೇತ್ರಜ್ಞನಿಸಿದ ಆತ್ಮನಲ್ಲಿ ಲಯಿಸಿವೆ. ನಿನ್ನ ಮನಸ್ಸು ಬುದ್ಧಿ ನಿಶ್ಚಲವಾಗಿ ದೇಹದೊಳಗಿನ ರೋಮಗಳು ಸ್ಥಿರವಾಗಿ ನಿಂತಿವೆ. ಈಗ ನೀನು ಮರದ ಕಟ್ಟಿಗೆಯಂತೆಯೋ ಗೋಡೆಯಂತೆಯೋ ಕಲ್ಲಿನಂತೆಯೋ ಹೀಗೆ ಸ್ತಬ್ಧನಾಗಿರೋದೈತೆ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಆ ಸಮಾಧಿ ಸ್ಥಿತಿ ಕಡೆಯಲ್ಲಿ ಬಂದಾಗ ಏನು ಅಂದ್ರೆ ಅವ್ರ ಹೊರಗಿನ ಪರಿವೇ ಇರೋಲ್ಲ. ಧ್ಯಾನಸ್ಥರಾಗಿ ಅವರು ಸಮಾಧಿಸ್ಥರಾಗಿ ಕೂತ್ಕೊಂಡಾಗ ನೀವು ಅವರ ಕೈಯನ್ನು ಮುಟ್ಟಿದ್ರೆ ಮರದ ಕಟ್ಟಿಗೆ ಅಂತೆ ಬ್ಲಡ್ ಸರ್ಕ್ಯುಲೇಷನ್, ಪಲ್ಸು, ನಾಡಿ ಏನು ಸಿಗೋಲ್ಲ. ಎಲ್ಲವನ್ನೂ ಅವರು ಬಂಧಿಸ್ಬಿಟ್ಟಿರ್ತಾರೆ ಒಂದಿಂದ ಒಂದು ಒಳಗಡೆ. ಆತ್ಮದ ಜೊತೆಗಿರುತ್ತೆಲ್ಲ ಹಾಗೆ. ಗಾಳಿ ಇಲ್ಲದ ಸ್ಥಳದಲ್ಲಿರುವ ದ್ವೀಪ ಜಾಲೆ ಹೇಗೋ ಹಾಗೆ ನೀನು ಸಮಾಧಿಯಿಂದ ಸ್ಥಿರನಾಗಿರುವ ಕಾರಣ ಏನು. ಒಂದು ದೀಪದ ಇದನ್ನಿಟ್ಟಿದ್ದೀರಿ, ಏನೋ ದೀಪ ಹಚ್ಚಿಟ್ಟಿದ್ದ, ಎಲ್ಲೂ ಗಾಳಿ ಗೀಳಿ ಏನಿಲ್ಲ. ಇಲ್ದಲ್ಲಿ ಇದ್ದಾಗ ಏನಾಗುತ್ತೆ, ಜ್ಯೋತಿ ಸ್ಟ್ರೈಟ್ ಆಗಿ ಮೇಲೆ ಒಳಗಡೆನಲ್ಲಿ ನೋಡಿದ್ರೆ ನೀಲಿ ಬಣ್ಣದ ಜ್ಯೋತಿ ಬರ್ತಾ ಇದೆ, ಸುತ್ತಲೂ ಕೆಂಪು ಮತ್ತೆ ಇದು ಇರುವಂತದ್ದು ಲೈಟ್. ಊದಿದ್ರೆ ಗಾಳಿನಾಗಿ ಆ ಗಾಳಿಯ ಆಪೋಸಿಟ್ ಡೈರೆಕ್ಷನ್ಗೆ ಅದು ಆಡುತ್ತೆ ದೀಪ. ಏನು ಹೊರಗಿನ ಪ್ರಚೋದನೆ ಇಲ್ದಿದ್ರೆ ಹಾಗೆ ಒಂದೇ ಕಡೆ ಅಲ್ಲಾಡದಂತೆ ನೇರವಾಗಿ ಹಾಗೆ ಸ್ತಬ್ಧವಾಗಿರೋದು ಅಂದ್ರೆ ಹಾಗೆ. ಗಾಳಿ ಇಲ್ಲದ ಸ್ಥಳದಲ್ಲಿರುವ ದ್ವೀಪ ಜ್ವಾಲೆ ಹೇಗೋ ಹಾಗೆ ನೀನು ಸಮಾಧಿಯಿಂದ ಸ್ಥಿರನಾಗಿರುವ ಕಾರಣ ಏನೋ. ಇದರ ನಿಜಾಂಶವನ್ನು ನಾನು ಕೇಳಬಹುದಾಗಿದ್ರೆ ಮತ್ತು ಅದು ನಿನಗೆ ರಹಸ್ಯ ಅಲ್ಲದಿದ್ರೆ ನಿನ್ನಲ್ಲಿ ಮರೆಯೋಕ್ಕೂ ಪ್ರಾರ್ಥಿಸುತ್ತಿರುವ ನನಗೆ ಆ ಸಂಶಯವನ್ನು ನೀಗಿಸ್ಬೇಕು. ಇದೇ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನೆನಪಾಗುತ್ತೆ. ಈ ನಾಥ ಮುನಿಗಳ ಶಿಷ್ಯ ಉಯ್ಯಕೊಂಡ, ಕುರುಗೈ ಕಾವಲಪ್ಪನ್ ಇವರೆಲ್ಲ ಇದ್ರು ಅಲ್ಲಿ. ಅವರುಗಳಿಗೆ ನಾಥ ಮುನಿಗಳು ಹೇಳಿದ್ರು, ನನಗೊಬ್ಬ ಮೊಮ್ಮಗ ಹುಡ್ತಾನೆ, ಅವನಿಗೆ ಈ ವಿಶಿಷ್ಟಾದ್ವೈತ ಧರ್ಮದ ಇವುಗಳನ್ನೆಲ್ಲ ನೀವು ತಿಳಿಸಿ ಎಲ್ಲವನ್ನು ಹೇಳಬೇಕು ಅಂತ. ದಿವ್ಯ ಪ್ರಬಂಧ, ಅದರ ಅರ್ಥಾನುಸಂಧಾನ, ಹಾಗೆ ಈ ಯೋಗದಲ್ಲಿ ನಿಷ್ಣಾತರು ನಾಥಮುನಿಗಳು, ಆಚಾರ್ಯ ಪರಂಪರೆಯಲ್ಲಿ ಮೊದಲಿದ್ರು. ನಾಥಮುನಿಗಳ ಕಾಲ ಆದ ಮೇಲೆ ಯಾಮುನ ಇನ್ನು ತುಂಬಾ ಚಿಕ್ಕವನು, ಏನು 5-6 ವರ್ಷ ಇರ್ಬೋದು. ಈ ಕುರುಗೈ ಕಾವಲಪ್ಪನ್ ಅವರು ಧ್ಯಾನದಲ್ಲಿ ಪೂರ್ಣವಾಗಿ ಭಗವಂತನನ್ನೇ ನೋಡ್ತಾ ಪೂರ್ಣ ಸ್ತಬ್ಧರಾಗಿದ್ರು, ಹೀಗೆ ಜ್ಯೋತಿ ತರ. ಅವರಿಗೆ ಭಗವಂತ ನೇರವಾಗಿ ದರ್ಶನ ಕೊಡ್ತಾ ಇದ್ರು. ಆ ದರ್ಶನ ಎಷ್ಟು ಮಟ್ಟಿಗೆ ಅಂದ್ರೆ ಭಗವಂತನ ಪಕ್ಕದಲ್ಲಿರೋ ಶ್ರೀದೇವಿ ಭೂದೇವಿನೂ ನೋಡ್ತಾ ಇರ್ಲಿಲ್ಲ, ನೇರವಾಗಿ ಕುರುಗೈ ಕಾವಲಪ್ಪನ್ನೇ ನೋಡ್ತಾ ಇದ್ರು. ಹಾಗಿದ್ದಾಗ ಇವರು ಕೂತಿದ್ದಾರೆ ಹೀಗೆ, ಯಾರೋ ಕುರುಗೈ ಕಾವಲಪ್ಪನ್, ಅವರ ಎದುರುಗಡೆ ಭಗವಂತ. ಈ ಕುರುಗೈ ಕಾವಲಪ್ಪನ್ ಹಿಂದುಗಡೆಯಿಂದ ಬಾಗಿಲಿದ್ದಿದ್ದು, ಆ ಬಾಗಿಲಿಂದ ಇವನು ಏನಕ್ಕೆ ನೋಡ್ದ, ಏನ್ ಮಾಡ್ತಿದ್ದಾರೆ ಇವರು ಅಂತ. ಇವರು ಧ್ಯಾನದಲ್ಲಿ ಪೂರ್ಣವಾಗಿದ್ರಲ್ಲ, ಆ ಭಗವಂತ ಈ ಕುರುಗೈ ಕಾವಲಪ್ಪನ್ ಪಕ್ಕದಿಂದ ಬಗ್ಗಿ ನೋಡಿದ್ನಂತ. ಅವಾಗ ಇವರಿಗೇನು, ಇವರ ಧ್ಯಾನಕ್ಕೆ ಸ್ವಲ್ಪ ಭಂಗ ಆಯ್ತು. ಅವರೇನಂದ್ರು, ಹಿಂಗೆ ಶೋಟೈ ಕುಲತ್ತವರ್ ಆರಾನು ಮುಂದೋ ಅಂತಂದ್ರು. ಈ ಶೋಟೈ ಕುಲ ಅನ್ನೋದು ನಾಥ ಮುನಿಗಳ ವಂಶದವರು. ಭಗವಂತ ನಾಥ ಮುನಿಗಳಿಗೆ ಅವರ ವಂಶಕ್ಕೆ ಎಷ್ಟು ಪ್ರಸನ್ನನಾಗಿದ್ದ ಅಂದ್ರೆ, ಈ ಪ್ರಹ್ಲಾದನಿಗೆ ಮುಂದಕ್ಕೆ ಭಗವಂತ ಹೇಳ್ದ, ನಿನ್ನ ವಂಶದಲ್ಲಿ ಹುಟ್ಟವರೆಲ್ಲ ನಾನು ಸನ್ಮಾನಿಸ್ತೀನಿ, ಎಲ್ಲ ಧರ್ಮ ಮಾರ್ಗದಲ್ಲಿ ಇರುವಂತೆ ಅಂತ ಅಂದ್ಬಿಟ್ಟು. ಹಾಗೇನೆ ಪ್ರಹ್ಲಾದನ ಮೊಮ್ಮಗ ಇದನ್ನು ಬಲಿ, ಅವನು ಕೂಡ ಮಹಾನ್. ಬಲಿಯನ್ನ ಮಾವಲಿ ಅಂತಾನೆ ಆಳ್ವಾರಗಳೆಲ್ಲ ಕೊಂಡಾಡೋದು. ಇಲ್ಲಿ ಭಗವಂತ ಹೀಗೆ ಬಗ್ಗೆ ನೋಡಿದ್ನಲ್ಲ, ತನ್ನ ಪತ್ನಿ ಇವರುಗಳನ್ನು ಬಿಟ್ಟು ಈ ಕುರುಗೈ ಕಾವಲಪ್ಪನ ಪಕ್ಕದಲ್ಲಿ. ಅದಕ್ಕೆ ಇವ್ರು ಹೇಳಿದ್ರು, ಡೆಫಿನೆಟ್ ಇಲ್ಲಿ ನಾಥ ಮುನಿಗಳ ವಂಶಸ್ಥರು ಯಾರೋ ಬಂದಿರ್ಬೇಕು ಅಂತ. ಹಿಂಗೆ ಶೂಟೈ ಕುಲತ್ತವರ್ ಆರಾನು ಮುಂದೋ ಅಂತ ಅಂದ್ಬಿಟ್ಟು ಅವ್ರು ಕೇಳಿದ್ರು ಕುರುಗೈ. ಇವರು ಬಂದು ನಮಸ್ಕಾರ ಮಾಡಿದ್ರು. ಯಾಮುನಾಚಾರ್ಯ ಇನ್ನು ಚಿಕ್ಕ ಮಗು ಅವಾಗ. ಇವ್ರು ಹೇಳಿದಂತೆ ಅವರಿಂದ ಯೋಗವನ್ನ ಕಲಿಬೇಕಾಗಿತ್ತು ಇವರು, ಯಾಮುನ ಮುನಿಗಳು. ಅವರು ಅಲ್ಲಿ ಪ್ರಾರ್ಥನೆ ಮಾಡಿದಾಗ, ನಾನು ಶರೀರ ಬಿಡೋಕೆ ಇನ್ನೂ ಅಷ್ಟು ದಿವಸ ಇದೆ, ಅದಕ್ಕೆ ಮೊದಲು ನೀ ಬಾ ಅಂತ ಹೇಳಿದ್ರು. ಏನೋ ಯೋಗ ಅವರು ಭೇಟಿಯಾಗಕ್ಕಾಗ್ಲಿಲ್ಲ ಕುರುಗೈ ಕಾವಲಪ್ಪನಿಂದ ಯೋಗವನ್ನ. ಆದ್ರೆ ಅವರ ನಾಥ ಮುನಿಗಳ 5 ಜನ ಶಿಷ್ಯರಿಂದ ಎಲ್ಲವನ್ನೂ ಕೂಡ ಯಾಮುನಾಚಾರ್ಯರು ಗ್ರಹಿಸಿದ್ದು ಒಂದೊಂದು. ಆ ಕಥೆ ಇವಾಗ ಯಾಕೆ ಬಂತು ಇಲ್ಲಿ ಅಂದ್ರೆ, ದೀಪ ಜ್ವಾಲೆ ಸಮಾಧಿಯಲ್ಲಿ ಸ್ಥಿರನಾಗಿತ್ತು ಅಂತ. ಈ ಧ್ಯಾನಸ್ಥರಾದವರಿಗೆ ಯೋಗಿ ಹೃದಯಾನ ಗಮ್ಯಂ, ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೀವಿ. ಯೋಗಿಗಳಿಗೆ ಹೃದಯದಲ್ಲೇ ತನ್ನನ್ನ ತೋರಿಸ್ತಾನವನು, ಕಣ್ಮುಚ್ಕೊಂಡಿದ್ರು ಕೂಡ ಒಳಗಡೆ ಅಂತಶ್ಚಕ್ಷುಗೆ
ಅವನನ್ನು ಕಂಡು ಅನುಭವಿಸ್ತಾ ಇರ್ತಾರೆ. ಅವರು ಆನಂದದಿಂದ ಇರ್ತಾರೆ. ಹೊರಗಿನ ಬಾಹ್ಯ ಪ್ರಜ್ಞೆನೇ ಇರೋಲ್ಲ. ನೋಡೋರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ. ಇದು ಯೋಗದ ಸಿದ್ಧಿಗಳು. ಈಗ ಧರ್ಮರಾಜ ಕೇಳ್ತಾ ಇದ್ದಾನೆ, ನನಗೆ ಅದನ್ನ ಕೇಳೋದಕ್ಕೆ ಯೋಗ್ಯತೆ ಇದ್ರೆ, ನೀನು ಅದನ್ನ ಹೇಳಬಹುದಾಗಿದ್ರೆ, ನೋಡಿ ಎಲ್ಲ ಎಷ್ಟು ವಿನಯದಿಂದ ಬರಬೇಕಾದ್ರೆ, ನಿನಗೆ ರಹಸ್ಯ ಅಲ್ಲದಿದ್ರೆ ನಿನ್ನಲ್ಲಿ ಮರೆ ಹೊಕ್ಕು ಪ್ರಾರ್ಥಿಸುತ್ತಿರುವ ನನಗೆ ಆ ಸಂಶಯ ಅಂದ್ರೆ ಏನು? ಇವಾಗ ನೀನು ಯಾರನ್ನು ಕುರಿತು ಧ್ಯಾನ ಮಾಡ್ತೀವಿ? ಎಲ್ಲರೂ ಕೂಡ ನಿನ್ನನ್ನು ಧ್ಯಾನ ಮಾಡ್ತಾರೆ. ಇವನ್ ಶಿವ, ಇವನು ಕೂಡ ಬ್ರಹ್ಮ, ಪ್ರತಿಯೊಬ್ರು ಕೂಡ ಭಗವಂತನನ್ನೇ ಕೊಂಡಾಡುದು. ಈಗ ಪಾದುಕಾ ಶಾಸ್ತ್ರದಲ್ಲಿ ನೋಡ್ತೀವಿ, ಶಿವ ಬಂದು ಆ ಪಾದುಕೆಗಳನ್ನು ತೆಗೆದು ತನ್ನ ತಲೆ ಮೇಲೆ ಇಟ್ಕೊಂಡಂತೆ. ಅದರಿಂದ ಪಕ್ಕದಲ್ಲಿ ಉಮೆ, ಅವಳಿಗೆ ಇದಾಯ್ತು ಅಂತ ಎಲ್ಲ ಒಂದೊಂದು ಘಟನೆ ಎಲ್ಲ ಅನೇಕ ಕಡೆಯಲ್ಲಿ ಹೇಳ್ತಾರೆ. ಶಿವ, ಉಮಾ ಅಥವಾ ದಾಕ್ಷಾಯಿಣಿ, ಸತಿ ಎಲ್ಲ ಅವಳೇ ತಾನೆ. ಅವಳು ಹಿಮವಂತ ಪುತ್ರಿ. ಹಿಮವಂತನಿಗೆ ಇಬ್ರು ಮಕ್ಕಳು, ಒಬ್ಳು ಗಂಗೆ, ಅವಳು ಸೀನಿಯರು, ಇವಳು ಜೂನಿಯರು ಉಮೆ. ಇವರಿಬ್ರು ಅವನ ಪತ್ನಿಯರು. ಅಯ್ಯೋ ಮಕ್ಕಳು, ಹಿಮವಂತನ ಮಕ್ಕಳು. ಅದಕ್ಕೆ ಹೈಮವತಿ ಅಂತಂದ್ರೆ ಅವಳಿಗೆ. ಸೊ ಈ ರೀತಿ ಬರುವಂತಹದ್ದು. ಅವರುಗಳು ಕೂಡ ನಿನ್ನನ್ನ ಧ್ಯಾನ ಮಾಡ್ತಾರೆ. ಆದರೆ ನೀನು ಯಾರನ್ನ ಧ್ಯಾನ ಮಾಡ್ತಿದ್ದೆ ಅಂತ ಕೇಳಿದ್ರು. ಇದು ಕೂಡ ಯಾವುದೋ ಬಹಳ ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೆ ನಾನು. ಧರ್ಮರಾಜ ಕೃಷ್ಣನನ್ನು ನೋಡ್ ಬಂದಾಗ ಅವನ ಧ್ಯಾನಸ್ಥನ ಹಾಕೋತಿದ್ದ. ಇವನೇನ್ ಕೇಳ್ಬೇಕು ಅಂತಿದ್ದ ಅದ ಮರ್ತು ಹೋಯ್ತು. ನಾನು ಬಂದಿದ್ದಿರ್ಲಿ ಇವ್ನು ಕೇಳಿದ ಕೃಷ್ಣ, ಏನ್ ಬಂದಿದ್ ಸಮಾಚಾರ ಅಂತ. ಅಲ್ಲ, ನಾನು ಇದ್ದಿದ್ದಿರ್ಲಿ ನೀನ್ ಯಾರನ್ನು ಧ್ಯಾನಿಸ್ತಾ ಇದ್ದೆ ಅಂತ ನಾ ಹೇಳಿದ್ದೆ. ಈ ಮಾತು ನಿಮ್ಗೆ ನೆನಪಿದ್ರೆ ಏನು ಅಂದ್ರೆ, ಅದ ಅಲ್ಲಿ ಕುರುಕ್ಷೇತ್ರದಲ್ಲಿ ಭೀಷ್ಮ ನನ್ನನ್ನೇ ಕುರಿತು ಧ್ಯಾನ ಮಾಡ್ತಾ ಇದ್ದ. ಸೊ ಅವನ ಬಗ್ಗೆ ನಾನು, ಅವನ ಯೋಗಕ್ಷೇಮನ ಆತ್ಮದ ಉದ್ಧಾರ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಧ್ಯಾನ ಮಾಡ್ತಿದ್ದೆ ಅಂತ ಹೇಳಿದ್ದು ಕೃಷ್ಣ. ಅದೇ ಉತ್ತರ ಇಲ್ಲಿ ಬರ್ಬೇಕು ನೋಡೋಣ. ಹೇ ಪುರುಷೋತ್ತಮ, ನಿನ್ನನ್ನೇ ನಂಬಿದವನು, ನಿನ್ನ ಭಕ್ತನೂ ಆಗಿ ನಿನಗೆ ತಲೆ ಬಗ್ಗಿಸಿ ನಮಸ್ಕರಿಸುತ್ತಿರುವ ನನಗೆ ನಿನ್ನ ಈ ಧ್ಯಾನ ರಹಸ್ಯ ಏನು ಅನ್ನೋದನ್ನು ಯಥಾವತ್ತಾಗಿ ತಿಳಿಸಬೇಕು ಅಂತ. ಆಗ ಪೂಜ್ಯನಾದ ವಾಸುದೇವ ತನ್ನ ಮನೋಬುದ್ಧ ಇಂದ್ರಿಯಗಳನ್ನೆಲ್ಲ ಸ್ವಾಧೀನಗೊಳಿಸಿ ಆಯಾ ನೆಲೆಯಲ್ಲಿ ನಿಲ್ಲಿಸಿಕೊಂಡು ಗುಳ್ನಗೆಯಿಂದ ಧರ್ಮರಾಜನೇ, ಯುಧಿಷ್ಠಿರ ಮಹಾರಾಜ, ನಂದಿ ಹೋಗುತ್ತಿರುವ ಅಗ್ನಿಯಂತೆ ಶರತಲ್ಪದಲ್ಲಿ ಮಲಗಿರುವ ಭೀಷ್ಮನು ಈಗ ನನ್ನನ್ನು ಧ್ಯಾನಿಸ್ತಾ ಇದ್ದಾನೆ. ನೋಡಿ, ಹೇಳಿದ್ದು ಇದೇ ಪುತ್ರ. ಶರತಲ್ಪದಲ್ಲಿ ನನ್ನನ್ನೇ ಧ್ಯಾನಿಸ್ತಾ ಇದ್ದಾನೆ ಅಂದ್ರೆ ಎಷ್ಟು ಪುಟ್ಟ ಐಕಾಂತಿಕ ಆತ್ಯಂತಿಕ ಭಕ್ತಿ ಅಂತ ಹೇಳ್ತಾರಲ್ಲ ರಾಮಾನುಜರು, ಹಾಗೆ ಬೇರೆ ಏನೂ ಇಲ್ಲ, ಪೂರ್ಣವಾಗಿ ಅವನನ್ನೇ ಭೀಷ್ಮ ಧ್ಯಾನಿಸ್ತಾ ಇದ್ದಾನೆ. ಆದ್ದರಿಂದ ನನ್ನ ಮನಸ್ಸು ಅವನ ಕಡೆಗೆ ಹೋಗಿತ್ತು. ಸಿಡಿಲಿನ ಧ್ವನಿಯಂತೆ ತೀವ್ರವಾದ ಯಾವನ ಧನುಷ್ಟಂಕಾರ ಧ್ವನಿಯನ್ನ ದೇವೇಂದ್ರನು ಸಹಿಸಲಾರನೋ ಅಂತಹ ಭೀಷ್ಮನಲ್ಲಿ ನನ್ನ ಮನಸ್ಸು ನಾಟಿತ್ತು. ಯಾವನು ಸಮಸ್ತ ರಾಜಮಂಡಲಿಯನ್ನು ಸೋಲಿಸಿ ಅಂಬೆ ಮೊದಲಾದ 3 ಕನ್ಯರನ್ನು ಸಾಧಿಸಿ ತಂದನೋ ಆ ಭೀಷ್ಮನನ್ನ ನನ್ನ ಮನಸ್ಸಿನಲ್ಲಿ ಚಿಂತಿಸ್ತಾ ಇದ್ದೆ. ಭೀಷ್ಮನ ಪರಾಕ್ರಮಗಳನ್ನು ಹೇಳ್ತಾನೆ ಒಂದೊಂದಾಗಿ ನೋಡಿ. ಯಾವನು 23 ರಾತ್ರಿಗಳವರೆಗೆ ಪರಶುರಾಮನನ್ನ ತನ್ನೊಡನೆ ಹೆಣಗಾಡುವಂತೆ ಮಾಡಿ ಅವನಿಗೆ ಜಯಿಸಲು ಸಾಧ್ಯವಿಲ್ಲದಂತೆ ಮಾಡದ್ನೋ ಅಂತಹ ವೀರಾಗ್ರಣಿಯಾದ ಭೀಷ್ಮನ ಕಡೆಗೆ ನನ್ನ ಮನಸ್ಸು ಹೋಗಿತ್ತು. ಯಾವನನ್ನ ಗಂಗೆಯೇ ತನ್ನ ಗರ್ಭದಲ್ಲಿ ಧರಿಸಿದ್ದೋ, ಪ್ರಸವಿಸಿದಳೋ, ವಸಿಷ್ಠ ಶಿಷ್ಯನಾದಂತಹ ಆ ಗಾಂಗೆಯನಲ್ಲಿಗೆ ನನ್ನ ಮನಸ್ಸು ಹೋಗಿ ಸೇರಿತ್ತು. ವಸಿಷ್ಠನಿಂದ, ಪರಶುರಾಮನಿಂದ ಇವೆಲ್ಲ ಬೇರೆ ವಿಶೇಷ ವಿದ್ಯೆಗಳನ್ನೆಲ್ಲ ಕಲ್ತಿದ್ದು ಭೀಷ್ಮ. ಯಾವ ಧೀಮಂತನು ದಿವ್ಯಾಸ್ತ್ರಗಳನ್ನ, ಸಾಂಗಗಳಾದ ಚತುರ್ವೇದಗಳನ್ನ ಸಾಂಗೋಪಾಂಗವಾಗಿ, ಸಾಂಗ ಷಡಂಗ ಸಹಿತ ಅಂತ ಹೇಳುವಂತದ್ದು, ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ, ಇವೆಲ್ಲದರ ಜೊತೆಗೆ ವೇದವನ್ನು ಕಲಿಯೋದು. ಅದು ಷಡಂಗ ಸಹಿತವಾದಂತಹ ವಿದ್ಯೆ, ವೇದ. ಹಾಗೆ ಸಾಂಗವಾದ ಚತುರ್ವೇದಗಳನ್ನು ಸಮಾನವಾಗಿ ತಿಳಿದಿದ್ದ. 4 ವೇದವನ್ನು ಚೆನ್ನಾಗಿ ತಿಳಿದವನು ಭೀಷ್ಮ, ಚತುರ್ವೇದಿ. ಅಂತಹ ಭೀಷ್ಮನ ಕಡೆಗೆ ನನ್ನ ಮನಸ್ಸು ಹೋಗಿತ್ತು. ಪರಶುರಾಮನಿಗೆ ಪ್ರಿಯ ಶಿಷ್ಯನು, ಸಮಸ್ತ ವಿದ್ಯೆಗಳಿಗೂ ಆಧಾರನು ಆದಂತಹ ಆ ಭೀಷ್ಮನ ಕಡೆಗೆ ನನ್ನ ಮನಸ್ಸು ಹೋಗಿತ್ತು. ಆ ಗಾಂಗೆಯೇನು ಇಂದ್ರಿಯಗಳನ್ನೆಲ್ಲ ಒಂದುಗೂಡಿಸಿ ಮನಸ್ಸನ್ನ ಬುದ್ಧಿಯಲ್ಲಿ ನೆಲೆಸಿ ನನ್ನನ್ನು ಮೊರೆ ಹೊಕ್ಕ ಶರಣಾಗತಿ. ಆದ್ದರಿಂದ ನನ್ನ ಮನಸ್ಸು ಅವನಲ್ಲಿಯೇ ಲೀನವಾಗಿತ್ತು. ಹೇ ರಾಜೇಂದ್ರ, ಅವನು ಭೂತ ಭವಿಷ್ಯದ ವರ್ತಮಾನಗಳೆಲ್ಲವನ್ನೂ ಬಲ್ಲ. ತ್ರಿಕಾಲದಲ್ಲಿ ಏನೇನ್ ನಡೆಯುತ್ತೆ ಅನ್ನೋದೆಲ್ಲ ಗೊತ್ತಾಗ್ತಾ ಇತ್ತು. ವಸಿಷ್ಠನು ಅಷ್ಟೇ, ಬ್ರಹ್ಮರ್ಷಿ. ಇವರುಗಳಿಗೆಲ್ಲ ಏನು ಅಂದ್ರೆ ಹಿಂದೆ ಮುಂದೆ ಏನೇನಾಗತ್ತೆ, ಮುಂದೆ ಏನಾಗತ್ತೆ ಎಲ್ಲ ಗೊತ್ತು.
ಆದ್ರೂ ಕೂಡ ನಾವೇ ಹಂಗಾರೆ ಗೊತ್ತಿದ್ರೆ ಮತ್ತೆ ಎಲ್ಲ ಏನು ಮಾಡೋದೇ ಬೇಡ, ಆ ತರ ಯಾವ್ದಕ್ಕೂ ಹೋಗಲ್ಲ. ವಿಧಿಯ ಏನಿದೆಯೋ ಆ ರೀತಿನಲ್ಲಿ ಎಲ್ಲ ನಡೆಯುವಂಥದ್ದು. ಹಾಗೆ ಸರಿಯಾಗಿ ಜ್ಯೋತಿಷ್ಯ ತಿಳಿದವನು, ವೇದವನ್ನು ಚೆನ್ನಾಗಿ ತಿಳಿದವನು, ಧರ್ಮಶಾಸ್ತ್ರಗಳು ಅವುಗಳನ್ನ ತಿಳಿದವರು ಎಲ್ಲವನ್ನು ಪೂರ್ಣವಾಗಿ ಹೇಳಕ್ ಹೋಗಲ್ಲ. ಏನೇನೋ ಕೇಳ್ತಾರೆ, ಪ್ರಶ್ನೆಗಳು ಇದೆಲ್ಲ. ಯಾರೋ ತುಂಬಾ ಋಣ ಇದ್ದಾರೆ, ಅವ್ರು ಇನ್ನೇನು ಹೊರಡ್ತಾರೆ, ಪ್ರಾಣ ಬಿಡ್ತಾರೆ ಅಂತ ಅದು ಗೊತ್ತಿದ್ರು ಬಾಯಿನಲ್ಲಿ ಇವ್ರು ಹೇಳಲ್ಲ. ನ ಬ್ರೂಯ ಸತ್ಯಮ ಪ್ರಿಯಂ ಅಂತ. ಯಾಕೆಂದ್ರೆ ಭಗವಂತನ ಆ ಆಣತಿ ಏನಿದೆ ಅದಕ್ಕೆ ವಿರುದ್ಧವಾಗಿ ಅಥವಾ ಅಡ್ಡಿಗಾಗಿ ನಾವು ಇನ್ನೇನೇನು ಮಾಡಕ್ ಹೋಗ್ಬಾರ್ದು. ಇದು ಅವರ ಸಂಕಲ್ಪದಲ್ಲಿ. ಯಾಕಂದ್ರೆ ನಾವೇನು ಮಾಡೋದಲ್ಲ, ಎಲ್ಲವನ್ನು ಭಗವಂತ ನಡೆಸುವಂತಹದ್ದು ಅವನ ಸಂಕಲ್ಪದಂತಾನೆ. ತೇನ ವಿನಾ ತೃಣಾಗ್ರಮನ ಚಲತಿ. ಅದರಿಂದ ನಮ್ಮ ಮನುಷ್ಯ ಪ್ರಯತ್ನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು, ಮಿಕ್ಕಿದ್ದನ್ನ ಭಗವಂತನಿಂದ. ಸೊ ಅವಾಗ ಏನ್ ಹೇಳ್ತಾರೆ, ಎಲ್ಲ ಒಳ್ಳೇದಾಗ್ಲಿ, ಭಗವಂತ ಇದ್ ಮಾಡ್ಲಿ, ಅವ್ರಿಗೆ ಒಳಿತ್ ಮಾಡ್ಲಿ, ನೀವು ನಡೆಸಿ ಅಂತ ಅಂದ್ಬಿಟ್ಟು ಇಷ್ಟು ಹೇಳ್ತಾರೆ ಅಷ್ಟೇ. ಅವ್ರು ಹೋಗ್ಬಿಡ್ತಾರೆ, ನಾಳೆನೋ ನಾಡಿದ್ದು ಅವ್ರು ಪ್ರಾಣ ಬಿಡ್ತಾರೆ ಅಂತ ಕೇಳುವಲ್ಲ. ಜ್ಯೋತಿಷ್ಯ ಸರಿಯಾಗಿ ಅಧಿಕರಿಸಿದವನು, ಆ ವಾಕ್ಸಿದ್ಧಿ ಬಂದವರು, ಇವರುಗಳೆಲ್ಲ. ಹೇ ರಾಜೇಂದ್ರ, ಅವನು ಭೂತ ಭವಿಷ್ಯದ ವರ್ತಮಾನವನ್ನೆಲ್ಲ ಬಲ್ಲವನು, ಧರ್ಮಜ್ಞರಲ್ಲಿ ಶ್ರೇಷ್ಠ ಅಂತವನನ್ನ ನಾನು ಮನಸ್ಸಿನಲ್ಲಿ ನೆನೆಸ್ತಾ ಇದ್ದೆ. ಪುರುಷ ಶ್ರೇಷ್ಠನೋ ಮಹಾತ್ಮನೋ ಆದ ಭೀಷ್ಮನೋ ಈ ಲೋಕವನ್ನು ಬಿಟ್ಟ ಮೇಲೆ ಈ ಭೂಮಿಯು ಚಂದ್ರನಿಲ್ಲದ ರಾತ್ರಿ ಅಂತ ಆಗತ್ತೆ. ಆದ್ದರಿಂದ ಈ ಯುಧಿಷ್ಠಿರ, ಈಗಲೇ ನೀನು ಆ ಭೀಷ್ಮನ ಬಳಿಗೆ ಹೋಗಿ ನಮಸ್ಕರಿಸಿ ನಿನ್ನ ಮನಸ್ಸಿನಲ್ಲಿರುವ ಸಂಶಯಗಳನ್ನೆಲ್ಲ ಕೇಳಿ ತಿಳಿ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು, ವೈದಿಕ ಧರ್ಮಗಳು, 4 ಆಶ್ರಮಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇದು ವಿಶೇಷವಾಗಿ ಕ್ಷತ್ರಿಯ ಧರ್ಮ, ಇವೆಲ್ಲವನ್ನು ವಿವರವಾಗಿ ನೀನು ಅವನಿಂದ ಕೇಳಿದರೆ. ಕೌರವ ಬುದ್ಧನಾದ ಆ ಭೀಷ್ಮನು ಅಸ್ತಮಿಸಿದಾಗ ಅಂದ್ರೆ ಈ ಲೋಕದಲ್ಲಿ ಜ್ಞಾನ ಪ್ರಭಾವವೇ ಬಹಳವಾಗಿ ಸಂಕುಚಿತವಾಗುತ್ತೆ. ಹಾಗೆ ತಿಳಿದಂತ ಜ್ಞಾನಿಗಳೇ ಸಿಗೋಲ್ಲ. ಆದ್ದರಿಂದ ನಾನು ಈಗಲೇ ನಿನ್ಗೆ ಎಚ್ಚರಿಸ್ತಾ ಇದ್ದೇನೆ ಎಂದ. ಆಗ ಯುಧಿಷ್ಠಿರನ, ಹೇ ಜನಾರ್ದನ, ನೀನು ಹೇಳಿದಂತೆಯೇ ಭೀಷ್ಮನ ಪ್ರಭಾವ ಅಸಾಧಾರಣ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಭೀಷ್ಮನ ಮಹತ್ವವನ್ನ, ಅವನ ಪ್ರಭಾವವನ್ನು ಕುರಿತ ಮಹಾತ್ಮರಾದ ಅನೇಕ ಬ್ರಾಹ್ಮಣರು ಆಗಾಗ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಸ್ವತಃ ಮೊಮ್ಮಗ ಎಂದು ಭೀಷ್ಮನಿಗೆ ಪಿತಾಮಹ ಅಂತ ಅದಕ್ಕೆ ಅವನಿಗೆ ಹೇಳುವಂತಾನೆ. ಅಲ್ಲದೆ ಲೋಕಕರ್ತನಾದ ನೀನೇ ಅದನ್ನ ನಿನ್ನ ಬಾಯಿಂದ ಹೇಳ್ತಾ ಇರುವಾಗ ಅದರ ನಿಜಾಂಶವನ್ನ ಕುರಿತು ವಿಚಾರಿಸಬೇಕಾದದ್ದೇನಾದ್ರು ಇದೆಯಾ? ನೀನ್ ಹೇಳಿದ್ಮೇಲೆ ಆಯ್ತು. ಹೇ ಮಾಧವ, ನಿನಗೆ ನನ್ನನ್ನು ಅನುಗ್ರಹಿಸಬೇಕು ಎಂಬ ಉದ್ದೇಶ ಇದ್ರೆ ನಿನ್ನನ್ನು ಮುಂದಿಟ್ಟುಕೊಂಡೇ ನಾನು ಆ ಭೀಷ್ಮನಲ್ಲಿಗೆ ಹೋಗ್ತೇನೆ. ಸೂರ್ಯನು ಉತ್ತರಾಯಣಕ್ಕೆ ತಿರುಗಿದೊಡನೆ ಅವನು ಈ ಲೋಕವನ್ನು ಬಿಡುವುದಾಗಿದ್ದ. ಇದು ಎಲ್ರಿಗೂ ಗೊತ್ತಿದ್ದು, ಪ್ರಸಿದ್ಧವಾದ. ಶಂತನು ಸತ್ಯವತಿಯನ್ನ ಮದುವೆ ಮಾಡಿಕೊಟ್ಟಾಗ ಭೀಷ್ಮನಿಗೆ, ಅಂದ್ರೆ ದೇವದವತನಿಗೆ ಭೀಷ್ಮ ಅನ್ನೋ ಒಂದು ಇದನ್ನ, ನಿನ್ನ ಪ್ರತಿಜ್ಞೆ, ನೀನು ಭೀಷ್ಮ ಅನ್ನೋದು ಜೊತೆಗೆ ಆನಂದಿಂದ ಹೇಳಿದ್ದೇನು ಅಂದ್ರೆ, ನೀನು ಇಷ್ಟಪಟ್ಟಾಗ ನೀನು ಮರಣವನ್ನ ನೀನು ಪಡಿ, ಇಚ್ಛಾ ಮರಣಿಯಾಗು ಅಂತ ಅಂದ್ಬಿಟ್ಟು ಅವನ ಇದು ಮಾಡಿ. ಶಂತನು ಅವರ ಅಪ್ಪ ಮೋಕ್ಷಕ್ಕೆ ಹೋಗು ಅಂತ ಹೇಳಿಲ್ಲ, ಇಚ್ಛಾಮರಣಿಯಾಗು, ಶರೀರ ಬಿಡೋದಕ್ಕೆ ನಿನ್ನ ಮನಸ್ಸು ಯಾವಾಗ ಒಪ್ಪತ್ತೋ ಅವಾಗ್ಲೇ ಮೃತ್ಯು ನಿನ್ನಲ್ಲಿ ಬರ್ಲಿ ಕೊಟ್ಟಿದ್ದು. ಈಗ ದಕ್ಷಿಣಾಯನದಲ್ಲಿ ಯುದ್ಧ ನಡೆದಿದೆ, ಇನ್ನೇನು ಉತ್ತರಾಯಣ ಆರಂಭ ಆಗಬೇಕು. ಅದಕ್ಕೆ ಮೊದಲು ಅದು ಇನ್ನು ಬಿಡ್ತಾನೆ. ಆದ್ದರಿಂದ ಇಷ್ಟರಲ್ಲಿ ಅವನಿಗೆ ಕೊನೆಯ ಸಾರಿ ಮತ್ತೊಮ್ಮೆ ನಿನ್ನನ್ನು ನೋಡುವ ಭಾಗ್ಯ ಲಭಿಸಲಿ. ಉತ್ತರಾಯಣದಲ್ಲಿ ಶರೀರ ಅದು ಬಂದಿದ ತಕ್ಷಣ ಏನು, ಶರೀರ ಬಿಡೋಕ್ ಮೊದಲು ಭೀಷ್ಮನಿಗೆ ನಿನ್ನ ದರ್ಶನವೂ ಸಿಗಲಿ. ನೀನು ಆದಿದೇವ, ಕ್ಷರಾಕ್ಷರಗಳೆಲ್ಲವೂ ನೀನೆ, ಬ್ರಹ್ಮರೂಪವಾದ ನಿಧಿಯೇ ನೀನು, ನಿನ್ನ ದರ್ಶನವೇ ಅವನಿಗೆ ಒಂದು ಪರಮಲಾಭ. ಆದ್ದರಿಂದ ನೀನು ನಡೆ, ಹೋಗೋಣ, ನೀನು ಬಾ ಅಂತಂದ್ಬಿಟ್ಟು ಧರ್ಮರಾಜ ಕೃಷ್ಣನನ್ನು ಕರೆಯುತ್ತಾನೆ ಎಂದ. ಒಡನೆ ಕೃಷ್ಣ ಪಕ್ಕದಲ್ಲಿದ್ದ ಸಾತ್ವಿಕೆಯನ್ನು ನೋಡಿ, ನಮ್ಮ ರಥವು ಸಿದ್ಧವಾಗಲಿ ಎಂದ. ಕೂಡಲೇ ಸಾತ್ವಿಕೆ ಅಲ್ಲಿಂದ ಹೊರಟು ಕೃಷ್ಣನ ರಥವನ್ನು ಸಿದ್ಧಪಡಿಸಿ ತರುವಂತೆ ಕೃಷ್ಣನ ಸಾರಥಿ ದಾರುಕನಿಗೆ ಹೇಳಿದ. ಒಡನೆ ದಾರುಕ ಸುವರ್ಣ ಚಿತ್ರಿತವಾಗಿ ಮರಕತ, ಚಂದ್ರಕಾಂತ, ಸೂರ್ಯಕಾಂತ ಮಣಿಗಳಿಂದ ಕಿತ್ತಲ್ಪಟ್ಟು ಬಂಗಾರದ ಚಕ್ರಗಳನ್ನುಳ್ಳಂತಹ ದಿವ್ಯ ರಥವನ್ನು ಸಿದ್ಧಪಡಿಸಿ ತಂದ. ಅದು ನವರತ್ನ ವಿಚಿತ್ರ ಕಾಂತಿಗಳಿಂದ ಆಗಲೇ ಉದಿಸಿ ಬಂದ ಸೂರ್ಯನಂತೆ ತೀವ್ರ ತೇಜಸ್ಸಿನಿಂದ ಬೆಳಗ್ತಾ ಇತ್ತು. ಅದರ ಮೇಲೆ ಗರುಡ ಧ್ವಜವುಳ್ಳ ದಿವ್ಯ ಪತಾಕೆ ಶೋಭಿಸ್ತಾ ಇತ್ತು. ಮನೋವೇಗವುಳ್ಳಂತಹ ಶೈಬ್ಯ, ಸುಗ್ರೀವಾದಿಗಳ 4 ದಿವ್ಯಾಶ್ವಗಳು ಸುವರ್ಣ ಆಭರಣಗಳಿಂದ ಅಲಂಕೃತವಾಗಿ ಅದಕ್ಕೆ ಓಡಲ್ಪಟ್ಟಿತ್ತು. ಹೀಗೆ ರಥವನ್ನ ಸಿದ್ಧಪಡಿಸಿ ತಂದು ನಿಲ್ಲಿಸಿದ ಮೇಲೆ ದಾರುಕ ಕೃಷ್ಣನಲ್ಲಿಗೆ ಬಂದು ಬದ್ಧಾಂಜಲಿಯಾಗಿ ನಿಂತು ರಥ ಸಿದ್ಧವಾಗಿದೆ ಎಂದು ತಿಳಿಸಿದ. ಇಲ್ಲಿಗೆ 45ನೇ ಅಧ್ಯಾಯ. ಅಷ್ಟಮಿ ಜಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ.
46ನೇ ಅಧ್ಯಾಯ. ಭೀಷ್ಮನು ಕೃಷ್ಣನ ಸ್ತುತಿಪೂರ್ವಕವಾಗಿ ಶರೀರ ತ್ಯಾಗ ಮಾಡಿದ ರೀತಿಯನ್ನ ಜನಮೇಜಯನಿಗೆ ವೈಶಂಪಾಯ ತಿಳಿಸಿದ್ದು. ವೈಶಂಪಾಯನ ಅದನ್ನ ಮುಂದಕ್ಕೆ ನೋಡೋಣ. ಯಾಕಂದ್ರೆ ಭೀಷ್ಮ ಸ್ತವರಾಜ ಶುರುವಾಗುತ್ತೆ. ಭೀಷ್ಮ ಕೃಷ್ಣನನ್ನ ಸ್ತುತಿಸ್ತಾನೆ, ಅದು ಕೂಡ ಅಲ್ಲಿ ಬರುವಂತದ್ದು. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.